ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಜತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಚತುರ್ಥ ಸ್ಕಂದದಲ್ಲಿ ಧ್ರುವನ ಚರಿತ್ರೆ, ದಕ್ಷ ಪ್ರಜಾಪತಿಯ ಕಥೆ ಎರಡು ಪ್ರಮುಖವಾಗಿ ಮೂಡಿಬರ್ತದೆ. ಇನ್ನೆರಡು ಅಂಶ ಚತುರ್ಥ ಸ್ಕಂದದಲ್ಲಿ ಬಂದದ್ದು ಪೃಥುಚಕ್ರವರ್ತಿಯ ಕಥೆ, ಪುರಂಜನ ಉಪಾಖ್ಯಾನ ಅಂತ ಕೊನೆಯಲ್ಲಿ ಮೂಡಿಬರ್ತದೆ. ಇದು ನಾಲ್ಕನೇ ಸ್ಕಂಧದಲ್ಲಿ 4 ಅಂಶಗಳನ್ನು ನೆನಪಿಟ್ಟುಕೊಳ್ಳೇಬೇಕು ಅಂತಾರೆ ಹಿರಿಯರು. ದಕ್ಷ ಪ್ರಜಾಪತಿ, ಅವನ ಕಥೆ, ಅವನ ಯಜ್ಞದ ಕಥೆ, ಧ್ರುವನ ಚರಿತ್ರೆ, ಪೃಥುಚಕ್ರವರ್ತಿ, ಪುರಂಜನ ಉಪಾಖ್ಯಾನ. ನೋಡಿ, 4ರಲ್ಲಿ 4. ಅದರಲ್ಲಿ ಪ್ರಾರಂಭದಲ್ಲಿ ಬಂದದ್ದು ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತ ಹೇಳ್ತಾರೆ. ಇದರ ಸಂದೇಶ ಏನು? ನಾವೆಲ್ಲ ದಕ್ಷನಂತೆ ಮಹಾತ್ಮರನ್ನು ದ್ರೋಹ ಮಾಡಬಾರ್ದು ಅನ್ನಲಿಕ್ಕೆ ದಕ್ಷನ ಕಥೆ. ಪುರಾಣಗಳಿಗೆ 2 ಉದ್ದೇಶಗಳು, ಒಂದು ಪ್ರವೃತ್ತಿ ಹಾಗೂ ಇನ್ನೊಂದು ನಿವೃತ್ತಿ ಅಂತ ಹಿರಿಯರು ತಿಳಿಸ್ತಾರೆ. ಜೈತೀರ್ಥರು ನ್ಯಾಯಸುಧಾದಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಪುರಾಣ ರಚಿಸಿದ ವೇದವ್ಯಾಸರು ಮನಸ್ಸಿನಲ್ಲಿ ಇಟ್ಟುಕೊಂಡದ್ದೇ ದ್ವೈಗತಿರ್ಭವತಿ ಪುರಾಣಾನಾಂ ಅಥವಾ ಪುರಾಣ ಕರ್ತುಹು ಅಂತ ಹೇಳ್ತಾರೆ. ಒಂದು ಪ್ರವೃತ್ತಿ, ಕೆಲವು ಕಥೆಗಳನ್ನು ಹೇಳೋದ್ರ ಮೂಲಕ ಪುರಾಣ ಹೀಗಿರುವಂತನ್ಲಿಕ್ಕೆ ಅವರನ್ನು ದೃಷ್ಟಾಂತ, ಅವರ ಚರಿತ್ರೆ ಸ್ಫೂರ್ತಿದಾಯಕ ಅಂತ ಹೇಳ್ತಾರೆ. ಕೆಲವ್ರ ಕಥೆಯನ್ನು ವಿಸ್ತಾರ ಮಾಡಿ ಹೇಳ್ತಾ ಹೀಗಿರಬೇಡ ಅನ್ನಲಿಕ್ಕೆ ಅವರನ್ನು ವಿಸ್ತಾರ ಮಾಡಿರ್ತಾರೆ. ಉದಾಹರಣೆಗೆ 3ನೇ ಸ್ಕಂದದ ಚರಿತ್ರೆ ಹೇಳ್ತಾ 3ನೇ ಸ್ಕಂದದಲ್ಲಿ ವರಾಹಾವತಾರದ ಚರಿತ್ರೆಯನ್ನು ತಿಳಿಸುವಾಗ ಹಿರಣ್ಯಾಕ್ಷನ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಅವನ ಕಥೆ ಯಾಕೆ ಹೇಳಬೇಕಿತ್ತು ಅವನ ಬಗ್ಗೆ ಅಂತ ನಾವು ಕೇಳ್ತೇವಲ್ಲ, ಅವನ ಹಾಗೆ ಇರಬೇಡ ಅನ್ನಲಿಕ್ಕೆ ಅವನ ಕಥೆ ಹೇಳ್ತಾರೆ. ಹೀಗಿರು ಅಂತ ಹೇಳಲಿಕ್ಕೆ ಕೆಲವರ ಕಥೆ. ಹಾಗೆ ದಕ್ಷನ ಹಾಗೆ ಇರಬೇಡ, ಹಿರಣ್ಯಾಕ್ಷನಂತೆ ಇರಬೇಡ,
ಹಿರಣ್ಯಕಶಿಪು ಇದ್ದ ಹಾಗಿರಬೇಡ. ವೇನ ಅಂತ ಒಬ್ಬ ರಾಜನ ಕಥೆ ಇದೇ 4ನೇ ಸ್ಕಂದದಲ್ಲಿ ಬರ್ತದೆ. ವೇನನ ಹಾಗೆ ಇರಬೇಡ. ಮುಂದೆ 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪುವಿನ ಕಥೆ ಬರ್ತದೆ. ಹಿರಣ್ಯಕಶಿಪುವಿನಂತಿರಬೇಡ. 8, 9ನೇ ಸ್ಕಂದದಲ್ಲಿ ಮುಂದುವರೆದ ಹಾಗೆ ಕೆಲವರ ಕಥೆಗಳನ್ನು ವ್ಯಾಸರು ಹೆಣಿತಾ ಬರ್ತಾರೆ. 10ರಲ್ಲಿ ಕೃಷ್ಣನ ಕಥೆ ಹೇಳ್ತಾ ಕಂಸನ ಬಗ್ಗೆ, ಜರಾಸಂಧನ ಬಗ್ಗೆ ಅವ್ರದ್ದೆಲ್ಲ ಚರಿತ್ರೆಗಳನ್ನು ಹೇಳ್ತಾರೆ. ಯಾಕೆ ಅಂದರೆ ಅವ್ರು ಹಾಗೆ ಇರಬೇಡ ಅಂತ ತೋರಿಸ್ಲಿಕ್ಕೆ. ದುರ್ಯೋಧನನಾಗಿ ಇರಬೇಡ, ದುಶ್ಯಾಸನಂತಿರಬೇಡ, ಹಾಗಿರಬೇಡ ಅನ್ನಲಿಕ್ಕೆ ಅವರು ಅಂದರೆ ನಿವೃತ್ತಿ. ಮನುಷ್ಯರು ಕೆಲವುದನ್ನು ಬೇಡ ಅಂದರೂ ಕೂಡ ತಮ್ಮೊಳಗೆ ಆ ಬೆಳೆಗಳನ್ನು ಬೆಳೆಸ್ತಾ ಇರ್ತಾರಂತೆ. ಲೋಕದಲ್ಲಿ ತಂಬಾಕಿನ ಬೆಳೆ ಬೆಳೆಸೋರು ಇದ್ದಾರೋ ಇಲ್ಲೋ? ತಂಬಾಕು ಮಾರಕ ಅಂತ ಅವರಿಗೆ ಗೊತ್ತಿಲ್ಲೇನು. ಆದರೆ ಅಕ್ಕಿ ಬೆಳೆಗಿಂತಲೂ ಕೂಡ ತಂಬಾಕಿನ ಬೆಳೆ ಬೆಳೆಸ್ತಾರೆ. ಯಾಕೆ ಅಂದರೆ ಅವ್ರ ಬಿಸ್ನೆಸ್ ವರ್ಕೌಟ್ ಆಗೋದು ತಂಬಾಕಿನ ಬೆಳೆಯಿಂದ. ತಂಬಾಕು ಅಂದರೆ ಈ ಗಾಂಜಾ, ಅದನ್ನು ಮತ್ತು ಬರೆಸುವಂಥ ವ್ಯವಸ್ಥೆ. ಕೆಲವರಿಗೆ ಅರ್ಥ ಆಗ್ತದೆ ಅದು. ಈ ಗಾಂಜಾ ಅಂತಾರಲ್ಲ, ಮಾದಕ ದ್ರವ್ಯ, ಅಫೀಮ್ ಇದ್ದ ಹಾಗೆ ಅದು. ಮನುಷ್ಯನನ್ನು ಕೆಟ್ಟ ರೀತಿಯಾಗಿ ಪರಿವರ್ತನೆ ಮಾಡುವಂಥ ಒಂದು ವಸ್ತು ಅದು. ಆ ಊರಿನ ಭಾಷೆಗಳಲ್ಲಿ ಜಾಸ್ತಿ ಪ್ರಸಿದ್ಧ. ಈ ಕಡೆ ಆ ಶಬ್ದ ಇಲ್ಲ ಅನ್ಕೊಳ್ತೀನಿ. ಅಂತೂ ಮನುಷ್ಯ ಲೋಕದಲ್ಲಿ ಇವುಗಳ ಬೆಳೆಯನ್ನು ಬೆಳೆಸ್ತಾನೆ. ಬೆಳೆಸೋದ್ರದ್ದು ಅಪರಾಧ ಸರಿಯಲ್ಲ, ಮಾರಾಟ ಸರಿಯಲ್ಲ, ಎಲ್ಲ ಸರಿಯೇ, ಎಲ್ಲವೂ ಸರಿಯೇ. ಆದರೆ ಬೆಳೀತಾ ಇದ್ದಾನೆ. ಹಾಗೆ ನಮ್ಮೆಲ್ಲರ ಮನಸ್ಸು ಒಂದು ಭೂಮಿ ಇದ್ದ ಹಾಗೆ. ಆ ಮನೋಭೂಮಿಕೆಯಲ್ಲಿ ನಾವು ಒಬ್ಬ ರೈತನಂತೆ ಕೃಷಿ ಮಾಡಬೇಕು. ರೈತ ಕೃಷಿ ಮಾಡುವಾಗ ಯೋಗ್ಯವಾದ ಬೆಳೆಯನ್ನು ಬೆಳೆಸಬೇಕು. ಬೆಳೆ ಬೆಳೆಯುವಾಗಲೂ ಕೂಡ ಬೇಡವಾದರೂ ಕೆಲವು ಕಳೆ ಬರ್ತದೆ. ಭತ್ತ ಬೆಳೆದರೂ ಕಳೆ ಬಂದೇ ಬರ್ತದೆ. ಅವನಿಗೆ ಬೇಕಾದ ಧಾನ್ಯವನ್ನು ಮಾತ್ರ ತಗೊಂಡು ಕಳೆಯನ್ನೆಲ್ಲ ಮತ್ತೆ ತೆಗಿಬೇಕಾದ ಕೆಲಸ ಭೂಮಿಯಲ್ಲೂ ಭತ್ತದಿಂದ ಜೊತೆಗೆ ಬಂದ ಹೊಟ್ಟು ಕಳೆ ಅದನ್ನು ತೆಗೆಯೋ ಕೆಲಸ ನಮ್ಮದೇ ಇತ್ತು. ಭಗವಂತ ಕೊಟ್ಟ ಮನೋಭೂಮಿಕೆಯಲ್ಲಿ ವಿದ್ಯೆ, ತಪಸ್ಸು ಹಾಗೂ ಮನಸ್ಸು ಅಂದರೆ ಅರ್ಥಾತ್ ದೊಡ್ಡ ತಪಸ್ಸು ಅಂದಾಗ ಅದು ಬೇಕೇ ಬೇಕು. ವಯಸ್ಸು, ದೇಹ, ಕುಲ ಇವೆಲ್ಲ ಹೇಳಿದ್ದಾರೆ. ಇದು 4ನೇ ಸ್ಕಂದದಲ್ಲಿ ಪ್ರಧಾನವಾದ ಅಂಶ. ವಿದ್ಯಾ, ತಪಃ, ವಿತ್ತ, ವಯಃ, ಕುಲ, ವಪುಹು. ಕೈಯಲ್ಲಿ ಎಣಿಸಿದರೆ 6 ಆಯಿತು. ಮನುಷ್ಯ ಮನೋಭೂಮಿಕೆಯಲ್ಲಿ ಈ 6ರ ಮದದ ಬೆಳೆಯನ್ನೇ ಬೆಳೆಸ್ತಾನಂತೆ. ವಿದ್ಯೆ ಒಳ್ಳೆಯದೇ, ಒಳ್ಳೆಯ ಧಾನ್ಯ. ಆದರೆ ಏನು ಮಾಡೋಣ, ವಿದ್ಯೆಯ ಮದ ಬೆಳೆಸ್ಬಿಡ್ತಾನೆ. ನಾನು ವಿದ್ಯಾವಂತ ಅಂತ ಮದ ಬಂದುಬಿಡ್ತು. ಇದು ಮನೋಭೂಮಿಕೆಯಲ್ಲಿ ಬೆಳೆದಂಥ ಕಳೆನೋ ಬೆಳೆನೋ ಯೋಚನೆ ಮಾಡಬೇಕಿದನ್ನು. ತಪಸ್ಸು ಬಹಳ ಶ್ರೇಷ್ಠ. ಆದರೆ ಏನು ಮಾಡೋಣ, ತಪಸ್ಸಿನ ಮದ ಬೆಳೆಸ್ಬಿಡ್ತಾನೆ. ತಪಸ್ಸಿಗಿಂತ ಮದ ಜಾಸ್ತಿ ಬೆಳೀತು. ತಪಸ್ಸು ಸ್ವಲ್ಪ, ತಪಸ್ಸು ಮಾಡಿದೇನಲ್ಲ ಅಂತ ಮದ ಜಾಸ್ತಿ. ದಕ್ಷ ಇದನ್ನು ಪ್ರತಿನಿಧಿಸ್ತಾ ಇದ್ದಾನೆ ಅಂತ ಅರ್ಥ. ವಿದ್ಯಾ, ತಪಸ್ಸು, ವಿತ್ತ, ವಯಸ್ಸು, ವಪುಹು, ಕುಲ, ಈ 6ರ ಮದ ದಕ್ಷನಲ್ಲಿ ಬಂದಿತ್ತಂತೆ. ಮನುಷ್ಯನಲ್ಲಿ ಈ 6 ಮದ ಸೇರಿಕೊಂಡ್ರೆ ಕಳೆ ತೆಗಿಲಿಲ್ಲ ಅಂದರೆ ಬೆಳೆ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗೆ ನಮ್ಮ ಮನೋಭೂಮಿಕೆಯಲ್ಲಿ ಈ ಕಳೆ ತೆಗೆದೇ ಹೋದರೆ ಮದ, ಅಹಂಕಾರ, ದರ್ಪ, ನಮ್ಮ ಬೆಳೆಯೆಲ್ಲ ಹಾಳಾಗಿ ಹೋಗ್ತದೆ. ಹೇಗೆ ಹಾಳಾಯಿತು ದಕ್ಷಂದು ಅಂದರೆ, ತನ್ನ ಮಗಳನ್ನು ಕಳ್ಕೊಂಡ, ತನ್ನ ತಲೆಯೂ ಕಳ್ಕೊಂಡ. ನಮ್ಮ ಬದುಕಿನಲ್ಲಿ ನಮಗೆ ಬೇಕಾದ ಬಹಳ ಪ್ರಿಯವಾದ ವಸ್ತು ಕಳೆದು ಹೋಗ್ತದೆ, ನಮ್ಮ ತಲೆನೂ ಕೆಟ್ಟು ಹೋಗ್ತದೆ. ಹೀಗಾಗಬಾರ್ದು ಅಂದರೆ ದಕ್ಷನಂಥ ಚರಿತ್ರೆ ನಮಗೆಲ್ಲ ಈ ರೀತಿ ಮದದಿಂದ ದೂರ ಇಡು ಅನ್ನೋ ಸಂದೇಶವನ್ನು ಕೊಡ್ತದೆ. ಇದು ನಿವೃತ್ತಿಯನ್ನು ಹೇಳುವ ಕಥೆ.
ಹೀಗಿರಬೇಡ ಅನ್ನಲಿಕ್ಕೆ ಇವನು ನಮಗೆ ಪೂರಕ. ನಾವು ವಿದ್ಯೆ ಸಂಪಾದನೆ ಮಾಡ್ತಾ ಮಾಡ್ತಾ ನಮಗೇ ಗೊತ್ತಿಲ್ಲದಂತೆ ನಮ್ಮ ಜೊತೆಯಲ್ಲೇ ವಿದ್ಯಾಮದ ಬಂದುಬಿಡ್ತದೆ. ನಾವು ಒಳ್ಳೆ ವಿದ್ಯೆ ಸಂಪಾದನೆ ಮಾಡ್ತಿರ್ತೀವಿ, ಅಧ್ಯಯನ ಮಾಡ್ತಿರ್ತೀವಿ, ಎಲ್ಲ ಸರಿ. ಆದರೆ ಜೊತೆಯಲ್ಲಿ ಕಳೆ ಸೇರ್ಕೋತದೆ. ಕಳೆ ಸೇರ್ಕೊಳ್ಳೋದೇ ಇದ್ದಂತೆ ಸೇರ್ಕೊಂಡ ಕಳೆಯನ್ನು ಆಗಾಗ ತೆಗಿತಾ ಇರಬೇಕಂತೆ. ಇತ್ತೀಚಿನ ಕೆಲವು ದೃಷ್ಟಾಂತಗಳು, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ, ಆಗಾಗ ಅಪ್ಡೇಟ್ ಕೇಳ್ತದೆ. ಅಪ್ಡೇಟ್ ಕೊಟ್ಟರೆ ಸರಿ ಆಗ್ತದೆ ಮೊಬೈಲ್, ಇಲ್ಲದೆ ಹೋದರೆ ಅದು ಹ್ಯಾಂಗ್ ಆಗಲಿಕ್ಕೆ ಶುರು ಆಗ್ತದೆ. ಮನುಷ್ಯ ಸೃಷ್ಟಿ ಮಾಡಿದ ಮೊಬೈಲೇ ಅಪ್ಡೇಟ್ ಕೇಳ್ತದೆ. ಆಗಾಗ ಅದನ್ನು ಸ್ಕ್ಯಾನ್ ಮಾಡಿರಿ ಅಂತದೆ, ಒಳಗಿದ್ದದನ್ನು ಡಿಲೀಟ್ ಮಾಡಿರಿ ಅಂತದೆ, ನಿಮ್ಮ ಫೈಲ್ ಫುಲ್ ಆಗಿದೆ ಅಂತದೆ. ಎಷ್ಟು ನೋಡಿದಿರಪ್ಪ, ಛೇ ಎಷ್ಟು ಡೌನ್ಲೋಡ್ ಮಾಡಿದಿರಿ, ಅಷ್ಟು ಮಾಡಬೇಡ್ರಿ ಅಂತದೆ. ಇಲ್ಲದೇ ಇದ್ದರೆ ಅದು ಹ್ಯಾಂಗ್ ಆಗ್ತದೆ ಅಂತದೆ. ಮೊಬೈಲ್ದೇ ಈ ಸ್ಥಿತಿ ಇದೆ. ನಮ್ಮ ಮನಸ್ಸು ಒಂದು ಮೊಬೈಲ್ ಇದ್ದ ಹಾಗೆ, ಬೇಡವಾದದ್ದೆಲ್ಲ ವಿಷಯ ತುಂಬಿಕೊಂಡದ್ದಕ್ಕೆ ಬಹಳ ಹ್ಯಾಂಗ್ ಆಗಿಬಿಟ್ಟಿದೆ. ಅದನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡದೆ ಹೋದರೆ ಅದು ಸಿಸ್ಟಮನ್ನು ಕರಪ್ಟ್ ಮಾಡಿಬಿಡ್ತದೆ. ದಕ್ಷ, ಒಳ್ಳೆ ವಿದ್ಯಾವಂತ, ಒಳ್ಳೆ ತಪಸ್ವಿ, ಅವನನ್ನು ನೋಡಿ ಬ್ರಹ್ಮದೇವರು ಪ್ರಜಾಪತಿ ಅಂತ ಅವನಿಗೆ ಪಟ್ಟಗಟ್ಟಿದರು. ಪಟ್ಟಗಟ್ಟಿದ ಮೇಲೆ ಮತ್ತಷ್ಟು ಜಾಸ್ತಿ ಆಯಿತು ಒಳಗಿನಿಂದ ಅವನಿಗೆ ಅಹಂಕಾರ. ಹೇಗಿದ್ದರೂ ಒಳ್ಳೆ ಮಗಳು ಹುಟ್ಟಿದಾಳೆ, ಸುಂದರಳಿದ್ದಾಳಲ್ಲ, ಅಷ್ಟು ಸುಂದರಿ ಅವಳು, ನಿನಗೆ ಶಿವನನ್ನು ಕೊಟ್ಟು ಮದುವೆ ಮಾಡಿಸ್ಬಿಡು, ಶಿವ ಅಳಿಯಾಗಿಬಿಡ್ತಾನೆ, ಇನ್ನಿಷ್ಟು ಮಹತ್ವ ಬರ್ತದೆ ಸಮಾಜದಲ್ಲಿ. ಬ್ರಹ್ಮದೇವರು ಹೇಳಿದ ಮಾತು ಯಾಕೆ ಮೀರಬೇಕು ಅಂಥೇಳಿ ಮದುವೆ ಬೇರೆ ಮಾಡಿಕೊಟ್ಟು ಶಿವನಂತಹ ಮನೋನಿಯಾಮಕನಾದ ಶಿವನಂಥವನ ಜೊತೆಗೆ ಸಂಬಂಧ ಕುದುರಿಸ್ಕೊಂಡ. ಸಮಾಜದಲ್ಲಿ ಮತ್ತಷ್ಟು ಪ್ರಸಿದ್ಧಿ ಬಂತು. ಆದರೆ ಜೊತೆಯಲ್ಲಿ ಒಳಗಡೆಯಲ್ಲಿ ನಾನು ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋ ಮದ ಬರಲಿಕ್ಕೆ ಶುರುವಾಯಿತು. ಶಿವನ ಸ್ಥಾನ, ಶಿವನ ಮಾನ ಎಷ್ಟು ಎತ್ತರಕ್ಕಿದೆ, ಅಂಥವನನ್ನು ಅಳಿಯನನ್ನು ಮಾಡಿಕೊಂಡಲ್ಲ ಅಂತ ಅವನಿಗೂ ವಿರೋಧ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ನೋಡಿ, ನಮ್ಮ ಜೀವನದಲ್ಲಿ ಇವೆಲ್ಲವೂ ಮರುಕಳಿಸುವಂತಾಗ್ತದೆ. ದಕ್ಷನ್ ಕಥೆ ಹೀಗಾಗಿತ್ತೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಭಾಗವತ ಕೇಳುವಾಗ ಕಥೆ ಮುಖ್ಯ ಅಲ್ಲ, ಕಥೆ ಹಿಂದಿರುವ ತತ್ವ ಮುಖ್ಯ. ನಾವು ಒಬ್ಬ ದಕ್ಷನಂತಾಗಿ ಬಹಳ ದೊಡ್ಡ ವ್ಯಕ್ತಿಯೊಟ್ಟಿಗೆ ಸಂಬಂಧ ಬೆಳೆಸಿಯೂ ನಮ್ಮ ಅಹಂಕಾರವೇ ಹೆಚ್ಚಾಗಿ ಕಿರಿಯರನ್ನು ಯೋಚನೆ ಮಾಡದೆ ಧಿಕ್ಕರಿಸಿ ನಡಿಲಿಕ್ಕೆ ಶುರು ಮಾಡಿದರೆ ನಮ್ಮ ತಲೆಯೂ ಹೋಗೋದರಲ್ಲಿ ಏನು ಸಂಶಯ ಇಲ್ಲ ಅಂತ ಕಥೆ ಎಚ್ಚರಿಸ್ತದೆ. ಹೀಗೆ ಈ ಕಥೆ ನಮಗೆ ಸ್ಫೂರ್ತಿದಾಯಕ. ಮನುಷ್ಯ ದೊಡ್ಡವರೊಟ್ಟಿಗೆ ಸಂಪರ್ಕ ಬೆಳೆಸಿದರೆ ಸಂತೋಷ ಪಡಬೇಕು, ಮತ್ತಷ್ಟು ಜ್ಞಾನ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಇದೆ ಅಂತ ಅನ್ಬೇಕೇ ಹೊರತು ಅವರನ್ನೇ ಧಿಕ್ಕರಿಸುವಂತೆ ನಾವು ಯಾವತ್ತೂ ಹೋಗ್ಲಿಕ್ಕೆ ಹೋಗಬಾರ್ದು. ದೇವರು ಸ್ಥಾನ ಕೊಡ್ತಿದ್ದಾನೆ, ಮಾನ ಕೊಡ್ತಿದ್ದಾನೆ, ಸನ್ಮಾನ ಮಾಡಿಸ್ತಾ ಇದ್ದಾನೆ, ಪ್ರಸಿದ್ಧಿ ಕೊಡ್ತಿದ್ದಾನೆ ಅಂದರೆ ಹೆದರ್ತಿರ್ಬೇಕಂತ. ಯಾಕೆ ಹೆದರಬೇಕು ಅಂದ್ರೆ ಎಲ್ಲಿ ಅಹಂಕಾರ ಬರ್ತದೋ ಏನೋ ಇದ್ರ ಜೊತೆಗೆ ಅಂತ. ಈಗ ಹೆದರಿಕೆ ಇಲ್ಲೇ ಇಲ್ಲ. ಸ್ಥಾನ, ಮಾನ, ಪ್ರಸಿದ್ಧಿ ಮನುಷ್ಯನಿಗೆ ಬಂದ ಹಾಗೆ ಅದು ದೇವರು ಕೊಡ್ತಿರೋದು ಅನ್ನೋ ವಿವೇಕ ಇಲ್ಲ. ನನ್ನಿಂದಲೇ ಬರ್ತಾ ಇದೆ ಅಂತ ಮದ ಬಂತು. ದಕ್ಷನಂಥ ಪ್ರಜಾಪತಿ, ಬ್ರಹ್ಮದೇವರ ಮಗ, ರುದ್ರದೇವರ ಮಾವ, ಸತೀದೇವಿಯ ತಂದೆ, ಅವನ ತಲೆನೇ ಕತ್ತರಿಸದೆ ಬಿಡಲಿಲ್ಲ, ಇನ್ನು ನನ್ನ ತಲೆ ಬಿಟ್ಟಿದ್ದಾರ ಅಂತ ಯೋಚನೆ ಮಾಡಬೇಕಂತ. ಹೀಗೆ ದಕ್ಷಾಧ್ವರ ಧ್ವಂಸ ಪ್ರಕರಣ ನಮಗೆ ಕೊಡುವ ಬಹಳ ದೊಡ್ಡ ಸಂದೇಶ ಇದು. ಈ 6 ಮದಗಳಿಂದ ಮನುಷ್ಯ ದೂರ ಆಗದೊರ್ತು ತನ್ನ ಜೀವನದಲ್ಲಿ ಅವನು ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ತಾನೇ ಶಿಕ್ಷೆಗೆ ಗುರಿಯಾಗುವಂತೆ ತಪ್ಪು ಮಾಡ್ತಾನೆ ಅನ್ನೋ ಎಚ್ಚರಿಕೆಯನ್ನು ಭಾಗವತ ಹೇಳ್ತಾರೆ. ಈ ಕಥೆಯಲ್ಲಿ ಸತಿಯ ಮಾತು ಬಹಳ ಮುಖ್ಯ ಆಗ್ತದೆ. ಸತಿ ತಂದೆಯನ್ನು ಕೂಡ ಯಜ್ಞ ಮಂಟಪದಲ್ಲಿ ಮಹಾತ್ಮರನ್ನ ದ್ರೋಹ ಮಾಡ್ತಿದ್ದಿ, ಇದು ನಿನ್ನ ಅಪರಾಧ ಅಂತ ಅವಳು ಗುರುತಿಸಿ ಪತ್ತೆ ಹಚ್ಚಿ ಹೇಳಿಬಿಟ್ಲ. ಸಾಮಾನ್ಯವಾಗಿ ಲೋಕದಲ್ಲಿ ತಾಯಿ ತಂದೆಯ ಮಧ್ಯದಲ್ಲಿ ತಂದೆಯನ್ನು ಬಹಳ ಪ್ರೀತಿಸ್ತಾಳೆ.
ಮಗಳು ತಂದೆಯನ್ನು ಬಹಳ ಹಚ್ಕೊಳ್ತಾಳೆ, ತಂದೆಯೂ ಮಗಳನ್ನು ಬಹಳ ಹಚ್ಕೊಂಡಿರ್ತಾನೆ. ಆದರೆ ಇಲ್ಲಿ ನೋಡಿ ವೇದವ್ಯಾಸರು ತೋರಿಸ್ತಾರೆ, ಮಗಳಾದ ಸತಿಯು ತಂದೆಯ ಸ್ಥಾನ ಎಷ್ಟು ದೊಡ್ಡದು ಅಂತ ಗೊತ್ತಿದ್ದರೂ ಕೂಡ ಭಾಗವತ ಧರ್ಮಕ್ಕೆ ಅವಮಾನ ಆಗ್ತದೆ ಅಂದರೆ ಅದನ್ನು ಎತ್ತಿ ಹೇಳಲೇಬೇಕು ಅಂತ ತೋರಿಸಿದ್ಲಂತ. ಇರ್ಬೋದು ನೀ ನಮ್ಮಪ್ಪ, ಬಂದಿರ್ಬೋದು ಈ ದೇಹ ನಿನ್ನಿಂದ, ಹಾಗಾಗಿ ನನ್ನನ್ನು ಕೂಡ ಎಲ್ಲರೂ ದಾಕ್ಷಾಯಣಿ ಅಂತ ಹೆಸರಿಸ್ಬೋದು. ಆದರೆ ನೀನು ಮಾಡ್ತಿರೋದು ಏನಿದೆ, ಈಗ ಯಜ್ಞದಲ್ಲಿ ಹಾಕ್ತಿದ್ದ ಆಹುತಿಯನ್ನು ನಿಲ್ಲಿಸಿಬಿಟ್ಟು ಜಗತ್ತನ್ನು ಪವಿತ್ರ ಮಾಡುವಂತಹ ಶಿವನನ್ನು ದ್ರೋಹ ಮಾಡ್ತಿದ್ದಿ. ಈ ದ್ರೋಹಕ್ಕೆ ಮಾತ್ರ ನಿನಗೆ ದಂಡ ಇದೆ. ಇದನ್ನು ಅವಳು ಸಾರಿ ಹೇಳಿದ್ದಂತೆ. ಈ ಸತಿಯ ಮಾತು ನಮಗೆ ಕೊಡೋ ಸಂದೇಶ ಏನು ಅಂದರೆ, ನಮ್ಮ ಬದುಕಿನಲ್ಲಿ ನಾವು ಯಾವತ್ತೂ ಕೂಡ ಮಹಾತ್ಮರನ್ನು ದ್ರೋಹ ಮಾಡಬಾರ್ದು ಅಂತದ್ದು ಶಾಸ್ತ್ರ. ಮಹನ್ನಿಂದ ವರ್ಜನ ಅಂತ ಹಿರಿಯರು ಹೇಳಿದರು. ಇದನ್ನೇ ಮಹನ್ನಿಂದ ವರ್ಜನ ಪ್ರಕರಣ ಅಂತ. ಎಷ್ಟು ದೊಡ್ಡ ಶಿಕ್ಷೆಯನ್ನು ಹೇಳ್ತಾರೆ. ಛಿಂದ್ಯಾತ್ ಪ್ರಸಹ್ಯಂ, ನಾಲಿಗೆ ತೆಗೆದು ಕತ್ತರಿಸಬೇಕು ಅಂತ ಹೇಳಿಬಿಡ್ತಾಳೆ. ಹಾಗಾಗಿ ನಾವು ಯಾರು ಭಗವದ್ಭಕ್ತರು ಮಹಾತ್ಮರು ಅಂತಾದರೆ ಅವರ ನಿಂದೆಯಿಂದ ದೂರ ಇರಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಚರಿತ್ರೆ ನಮಗೆ ಸಂದೇಶವಾಗಿ ಕೊಡ್ತದೆ. ಎರಡಾಯಿತು. ಮೂರನೇದ್ದು, ಮಹನ್ನಿಂದೆ ಮಾಡಿದ್ದಕ್ಕೆ ಶಿಕ್ಷೆ ದಕ್ಷನಿಗೆ ತಲೆ ಕತ್ತರಿಸೋ ಹಾಗಾಯ್ತಂತೆ. ಅದು ನಮಗೆ ಕೊಡುವಂಥ ಎಚ್ಚರಿಕೆನೇ. ಇನ್ನೊಂದು ಮೂರನೇ ಸಂದೇಶ, ಸ್ವತಃ ಶಿವನೇ ಸತಿಗೆ ಉಪದೇಶ ಮಾಡುವಾಗ ನಾನು ಭಗವಂತನನ್ನು ಧ್ಯಾನ ಮಾಡ್ತಾ ಮೈಮರ್ತಿದ್ದೆ ಅಂತ ಹೇಳ್ತಾರೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವಃ ಹ್ಯಧೋಕ್ಷಜೋ ಮೇ ಮನಸಾ ವಿಧೀಯತೆ. ಶಿವನ ಬಾಯಲ್ಲಿ ಬಂದ ಮಾತು. ಅಧೋಕ್ಷಜನಾದ ಶ್ರೀಹರಿಯನ್ನು ಮನಸಾ ಧ್ಯಾನ ಮಾಡ್ತಾ ಮೈಮರ್ತಿದ್ದೆ ಅಂತ ಹೇಳಿದ. ಶಿವ ಧ್ಯಾನ ಮಾಡ್ತಿದ್ದೆ ಅಂತಾನೆ. ಧ್ಯಾನ ಯಾರನ್ನು ಮಾಡ್ತಿದ್ರಿ? ಅಧೋಕ್ಷಜನನ್ನು ಅಂತ ಹೇಳ್ತಾನೆ. ಅಧೋಕ್ಷಜ ಅನ್ನೋ ನಾಮ ಯಾರನ್ನು ಹೇಳ್ತದೆ? ನಾರಾಯಣನನ್ನಲ್ವೇ, ಹರಿಯನ್ನಲ್ವೇ? ಹಾಗಾದರೆ ಹರ ಧ್ಯಾನ ಮಾಡುವವನಾದ, ಹರಿ ಧ್ಯಾನ ಮಾಡಿಸ್ಕೊಳ್ಳುವವನಾದ. ಯುಕ್ತಿ, ಧ್ಯಾನ ಮಾಡೋನು ಧ್ಯಾನ ಮಾಡಿಸ್ಕೊಳ್ಳೋರಲ್ಲಿ ಯಾರು ಉತ್ತಮ? ಧ್ಯಾನ ಮಾಡೋನು ಉತ್ತಮನೋ ಧ್ಯಾನ ಮಾಡಿಸ್ಕೊಳ್ಳೋನು ಉತ್ತಮನೋ? ಹರಿಯ ಬಾಯಲ್ಲಿ ಹರನ ಪಾರಮ್ಯ, ಹರನ ಬಾಯಲ್ಲಿ ಬಂದ ಹರಿಯ ಪಾರಮ್ಯದ ಕಥೆ ಶ್ರೀಮದ್ ಭಾಗವತ ಇಲ್ಲಿ ಸ್ಪಷ್ಟಪಡಿಸ್ತದೆ ಅಂತ ಚಿಂತನೆ ಮಾಡಿ. ಹರಿಹರರಲ್ಲಿ ಭೇದ ಇದೆ, ಹರಿಹರರಲ್ಲಿ ಭೇದ ಇದೆ. ಚೈತನ್ಯ ಭೇದ, ಚೇತನ ಭೇದ, ಆದರೆ ಭಾವಭೇದ ಇಲ್ಲ ಅಂತ ಹೇಳ್ತಾರೆ. ಹರಿಯ ಬಾಯಲ್ಲಿ, ಹರನ ಬಾಯಲ್ಲಿ ಹರಿಯ ಪಾರಮ್ಯ ಬಂತು. ಇದು ಒಂದು ಅಂಶ. ನಾಲ್ಕನೇದ್ದು ಇನ್ನೊಂದು ಹೇಳ್ತಾರೆ, ದಕ್ಷನ ಮನೆ ಯಾಗಕ್ಕೆ ಶಿವನಿಗೆ ಆಹ್ವಾನ ಬಂದೇ ಇಲ್ಲ, ಹರಿಗೆ ಆಹ್ವಾನ ಬಂದಿದೆ. ಚತುರ್ಮುಖನಿಗೆ ಆಹ್ವಾನ ಬಂದಿದೆ, ಬ್ರಹ್ಮನಿಗೆ. ಕೆಲವು ದೇವತೆಗಳು ಪತ್ತೆ ಹಚ್ಚಬೇಕು, ಯಾರಿಗೆ ಆಹ್ವಾನ ಬಂದಿದೆ ಬಂದಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬಂದರು ಅಂತೆಲ್ಲ ಕೇಳಬೇಕು ಅಂತ ಕುತೂಹಲ ಆಯಿತು. ಹರಿಯ ಬಳಿಗೆ ಬಂದ್ರಂತೆ, ದಕ್ಷನ ಮನೆ ಯಾಗಕ್ಕೆ ನಿಮ್ಗೆ ಆಹ್ವಾನ ಬಂದಿತ್ತಾ ಅಂತಂದು. ಬಂದಿತ್ತು ಅಂದ್ರಂತೆ. ಬ್ರಹ್ಮನ ಬಳಿಗೆ ಬಂದರು, ದಕ್ಷನ ಮನೆ ಯಾಗಕ್ಕೆ ಆಹ್ವಾನ ಬಂದಿತ್ತು, ಯಾಕೆ ಬರಲಿಲ್ಲ? ನಿಮ್ಮಿಬ್ಬರ ಗೈರು ಹಾಜರಿನಲ್ಲಿ ಯಾಗ ನಡೀತಲ್ಲ, ನೀವು ಯಾಕೆ ಬರಲಿಲ್ಲ? ಅದಕ್ಕೆ ಶಿವ, ಯಾಗಕ್ಕಂತೂ ಆಹ್ವಾನ ಬರದಿಲ್ಲ, ಆದ್ದರಿಂದ ಬರಲಿಲ್ಲ. ಅವನಿಗೆ ಆಹ್ವಾನ ಕೊಟ್ಟೇ ಇಲ್ಲ, ಬಂದಿಲ್ಲ. ಹಾಗಾದರೆ ಹರಿ ಮತ್ತು ಚತುರ್ಮುಖರು ಯಾಕೆ ಬರಲಿಲ್ಲ ಅಂದರೆ ಅವರು ಉತ್ತರ ಕೊಟ್ರಂತೆ, ನಾವು ಬರೋಣ ಅಂಥೇಳಿ ಇದ್ವಿ, ಆದರೆ ಆಹ್ವಾನ ನಮಗೆ ಕೊಟ್ಟಿದ್ದಾನೆ, ನಮ್ಮವನೇ ಆದ ಶಿವನಿಗೆ ಕೊಟ್ಟಿಲ್ಲ ಅಂತ ಸುದ್ದಿ ಬಂತು, ಅದಕ್ಕೆ ಬರಲಿಲ್ಲ ಅಂತಂದ್ರಂತೆ. ಇದನ್ನು ಯೋಚನೆ ಮಾಡಬೇಕು. ಒಗ್ಗಟ್ಟು ಅಂದರೆ ಇದಕ್ಕೆ ಹೆಸರು, ಸಮಾನತೆ ಅಂದರೆ ಇದಕ್ಕೆ ಹೆಸರು, ಏಕಭಾವ ಅಂದರೆ ಇದಕ್ಕೆ ಹೆಸರು. ನಾವು ಮೂವರು ಬೇರೆ ಆದರೂ
ಮೂವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಅವಮಾನಿಸಿದರೆ ಮೂವರು ಅವನ ಬಳಿಗೆ ಬರಲ್ಲ ಅಂತಿದೆ ಅಲ್ಲ, ಇದಕ್ಕೆ ಒಗ್ಗಟ್ಟು ಅಂತ ಕರೀತಾರೆ. ಇದು ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾದ ಪಾಠ. ನೀವು ಅವರನ್ನು ದ್ವೇಷ ಮಾಡೋದಾದರೆ ಮಾಡಿರಿ, ನಮ್ಮನ್ನಂತೂ ಮಾಡಿಲ್ಲಲ್ಲ, ನಾವು ಹೋದ್ರೆ ಆಯಿತು, ಇದು ದೊಡ್ಡಿಸ್ತಿಕೆ ಅಲ್ಲ. ಇವತ್ತು ಲೋಕದಲ್ಲಿ ಇದರ ತಿಳುವಳಿಕೆ ಚೆನ್ನಾಗಿ ಬರಬೇಕು. ಯಾರ ಮನೆಯ ಆರಾಧನೆ, ಪೂಜೆ, ಪುನಸ್ಕಾರ, ಸಂಕೀರ್ತನ, ಭಜನೆ ಇವುಗಳಲ್ಲಿ ಶಿವನನ್ನು ದ್ವೇಷಿಸಿ ಹರಿಯನ್ನು ಮಾತ್ರ ಒಲಿಸ್ಕೊಂಡ್ರೆ ಸಾಕಲ್ಲ ಅಂತ ಹಿಂಗೆ ಹೋದರೆ ಹರಿನೂ ಇಲ್ಲ ಹರನೂ ಇಲ್ಲ ಅಂತ ಭಾಗವತ ಹೇಳ್ತದೆ. ಇಲ್ಲ ನಮಗೆ ಹರಿ ಬೇಡ, ಹರ ಒಬ್ಬ ಸಾಕು ಅಂತ ಹರನ ಬಗ್ಗೆ ಮಾತ್ರ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರೆ ಹರಿನೂ ಇಲ್ಲ ಹರನೂ ಇಲ್ಲ. ಈ ವಿವೇಕ ಲೋಕಕ್ಕೆ ಇವತ್ತು ಅರ್ಥ ಆಗಬೇಕಾಗಿದೆ. ಬಹಳ ಜನ ಈ ವಿಷಯದೊಳಗೆ ಎಡುತ್ತಿದ್ದೇವೆ. ಹರಿಹರರಲ್ಲಿ ಒಂದು ಅಪೂರ್ವವಾದ ಏಕೋಭಾವ ಇದೆ. ನಾನು ಹರಿಭಕ್ತ, ಹರ ಅಂದರೆ ನನಗೆ ಬರಲ್ಲ ಅಂತಂದ್ರೆ ತಪ್ಪಪ್ಪ. ನಾನು ಹರಭಕ್ತ, ಹರಿ ಅಂದರೆ ನನಗೆ ಬರಲ್ಲ ಅಂದರೆ ತಪ್ಪಪ್ಪ. ಅದು ದೇವಲೋಕನೋ, ಅಲ್ಲಿ ಇಲ್ಲಿರುವಂತೆ ವೈಷಮ್ಯಗಳು ಇಲ್ಲಪ್ಪ, ಇಲ್ಲಿರುವಂತೆ ವ್ಯವಸ್ಥೆಗಳು ಅದಿದೆ ಅಂತ ಭಾವಿಸ್ಬೇಡಪ್ಪ. ಆ ವ್ಯವಸ್ಥೆಗಳೇ ಇರೋದು ಬೇರೆ. ನಾವೇನೋ ತಿಳ್ಕೊಂಡ್ರೆ ಅದು ಆ ಲೋಕದಲ್ಲಿ ಇದೆ ಅಂತ ಭಾವಿಸ್ಬಾರ್ದು. ಆ ಲೋಕದಲ್ಲಿ ಏನಿದೆ ಅಂತ ತಿಳಿಬೇಕಾದ್ರೆ ಈ ಭಾಗವತದ ಚಾನಲ್ಲಿಗೆ ಬರಬೇಕು. ಮತ್ತೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಬರಲ್ಲ. ಇದು ಭಾಗವತದ ಚಾನಲಲ್ಲಿ ಮಾತ್ರ ದೇವಲೋಕದಲ್ಲಿ ದೇವತೆಗಳ ಮನಸ್ಸೇನು ಹೇಳ್ತದೆ, ಅವರು ಹೇಗೆ ವರ್ತನೆ ಮಾಡ್ತಾರೆ, ಯಾರನ್ನು ಅನುಗ್ರಹಿಸ್ತಾರೆ, ಎಲ್ಲ ಈ ಚಾನಲಲ್ಲಿ ಮಾತ್ರ ಹೇಳ್ತಾರೆ. ಈ ಅಂಶವನ್ನು ಸ್ಪಷ್ಟಪಡಿಸ್ತದೆ. ತ್ರಿದೇವತಾನಾಂ ಭಾವಾನಾಂ, ಮೂವರು ದೇವತೆಗಳಿದ್ದರು, ಮೂವರೊಳಗೆ ಪರಸ್ಪರ ಭೇದ ಇದ್ದರು, ಬುದ್ಧಿಯಲ್ಲಿ ಭಾವನೆಯಲ್ಲಿ ಐಕ್ಯ ಇದೆ ಎನ್ನುವ ಅಭಿಪ್ರಾಯವನ್ನು ಜಗತ್ತಿಗೆ ಸಾರುವ ಚರಿತ್ರೆ ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತಂತಾರೆ. ಇದೊಂದು ಬಿಂದು. ಹಾಗೆ 4ನೇ ಸ್ಕಂದದಲ್ಲಿ ಮತ್ತೊಂದು ಅಂಶ ಧ್ರುವನ ಚರಿತ್ರೆ ನೋಡಿ. ದಕ್ಷನ್ ಕಥೆಯಲ್ಲಿ ಬಂದ ಕಥೆಯನ್ನು, ಈ ಚರಿತ್ರೆಯ ಸಂದೇಶವನ್ನು ಹೀಗೂ ಅನುಸಂಧಾನ ಮಾಡಿದ್ದಿದೆ, ಅನಾಲಿಸಿಸ್ ಮಾಡಿದ್ದಿದೆ. ದಕ್ಷ ನಮ್ಮ ದೇಹದೊಳಗೆ ಎಲ್ಲಿದ್ದಾನೆ, ನಾವು ಅದನ್ನು ಆಲೋಚನೆ ಮಾಡಬೇಕು. ಪಾಣ್ಯಾತ್ಮನೇ ದಕ್ಷಾಯ ನಮಃ, ಪಾದಾತ್ಮನೇ ಜಯಂತಾಯ ನಮಃ ಅಂತ ನಾವು ದಿನಾ ತಿಳುವಳಿಕೆ ತಂದುಕೊಳ್ಬೇಕು. ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ನಮ್ಮ ದೇಹದ ಒಂದೊಂದು ಅಂಗಗಳನ್ನು ಒಬ್ಬೊಬ್ಬ ದೇವತೆ ಒಳಗಿದ್ದು ಪ್ರೇರಣೆ ಮಾಡ್ತಾನೆ. ಅದರಲ್ಲಿ ಕೈಗಳಿಂದ ಏನೇ ಕಾರ್ಯ ನಡೀತದೆ ಅಂದರೆ ದಕ್ಷ ಒಳಗಿದ್ದು ಪ್ರೇರಣೆ ಮಾಡಿ ನಡೆಸ್ತಾನಂತ. ದಕ್ಷ ಪ್ರಜಾಪತಿಯ ಕೆಲಸ. ಕಾಲಿನಿಂದ ಏನೇ ಕೆಲಸಗಳು ನಡಿಬೇಕಾದ್ರೆ ಜಯಂತ ಅಂತ ಒಬ್ಬ ಇಂದ್ರನ ಮಗ, ಅವನು ಆ ಕಾರ್ಯಗಳನ್ನು ನಡೆಸ್ತಾನೆ. ಬಾಯಿಯಿಂದ ಮಾತು ಹೊರ ಹೊಮ್ಮಬೇಕಾದ್ರೆ ಅಗ್ನಿ ಅನ್ನೋ ದೇವತೆ ಒಳಗಿದ್ದು ಪ್ರೇರಣೆ ಮಾಡಿ ನಡೆಸ್ತಾನೆ. ಹೀಗೆ ದೇಹದೊಳಗೆ ಆ ಅಪ್ಲಿಕೇಶನ್ಸ್, ಇವತ್ತಿನ ಭಾಷೆಯಲ್ಲಿ ಅಪ್ಲಿಕೇಶನ್ಸ್ ಅಂತೇವಲ್ಲ, ಅವೆಲ್ಲ ಒಂದೊಂದು ತಮ್ಮ ಕಾರ್ಯ ನಡೆಸಬೇಕಾದ್ರೆ ಒಬ್ಬೊಬ್ಬ ದೇವತೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಮನಸ್ಸು ತನ್ನ ಕಾರ್ಯ ತಾನು ಮಾಡೋದರಲ್ಲಿ ಶಿವನ ಪ್ರೇರಣೆ ಬೇಕಾಗ್ತದೆ. ಈ ಕಥೆಯಲ್ಲಿ ನೀವು ನೋಡ್ಬೋದು, ಮನಸ್ಸಿನ ದೇವತೆ ಶಿವ, ಕೈಯ ದೇವತೆ ದಕ್ಷ. ಕೈ ಮನಸ್ಸಿನ ವಿರೋಧ ಕಟ್ಕೊಳ್ತು. ಅಂದರೆ ಕೈ ಏನು ಹೇಳ್ತದೆ, ಮನಸ್ಸಿನ ವಿರೋಧ ಕಟ್ಟಿಕೊಂಡು ನಾನು ಮನಸ್ಸಿಗೆ ಶರಣ ಆಗಲ್ಲ ಅಂತದೆ. ಮನಸ್ಸು ಏನೂ ಮಾಡಲಿಲ್ಲ, ತಟಸ್ಥ ಧೋರಣೆ ತಾಳ್ತು. ಕೊನೆಗೆ ಸಮಸ್ಯೆ ಆದದ್ದು ಕೈಗೆ ಹೊರತು ಮನಸ್ಸಿಗೇನಲ್ಲ ಅಂತ ಕಥೆಯನ್ನು ಹೇಳ್ತಾರೆ. ಅಂದರೆ ನಮ್ಮ ಬದುಕಿನೊಳಗೆ ಮನೋನಿಯಾಮಕ ಶಿವನನ್ನು ಒಲಿಸ್ಕೊಂಡು ಅದು ತಟಸ್ಥ ಧೋರಣೆ ತಾಳಿದರೆ ಏನೂ ಮಾಡಲಿಕ್ಕೆ ಕೈಗೆ ಸಾಧ್ಯವಾಗಲ್ಲ. ಹೀಗೆ ತತ್ವಾಭಿಮಾನಿ ದೇವತೆಗಳನ್ನು ಆಲೋಚಿಸಿಯೂ ಕೂಡ ದಕ್ಷನ ಕಥೆ, ಶಿವನ ಚರಿತ್ರೆಯನ್ನು ನಾವಿಲ್ಲಿ ಅನುಸಂಧಾನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ.
ಮುಂದುವರೆದ ಭಾಗ ಧ್ರುವನ ಕಥೆಗೂ ಇದಕ್ಕೂ ಸಂಬಂಧ ಇದೆ. ಈ ಇಂಟರ್ನಲ್ ವ್ಯವಸ್ಥೆಗಳಿವೆ, ಯಾವುದು ಎಕ್ಸ್ಟರ್ನಲ್ ಅಲ್ಲ. ಈ ಇಂಟರ್ನಲ್ ವ್ಯವಸ್ಥೆಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಧ್ರುವನ ಚರಿತ್ರೆಯಲ್ಲಿ ನೋಡ್ಬೋದು. ಧ್ರುವ ತಪಸ್ಸಿಗೆ ಕುಳಿತಿದ್ದಾನೆ. 6 ತಿಂಗಳಾಯಿತು, ವಾಸುದೇವ ಪ್ರಕಟನಾದ. ವಾಸುದೇವ ತಾನು ಬಂದಿದ್ದೇನೆ, ಹೇಳೋ ಧ್ರುವ ನಾನು ಬಂದಿದ್ದೇನೆ ಅಂತ ಹೇಳ್ತಿದ್ದಾನೆ. ಮೇಘ ಗಂಭೀರವಾದ ಧ್ವನಿಯಿಂದ ಧ್ರುವನನ್ನು ಹೇಳೋ ಅಂತಂದರೆ ಹೇಳಲಿಲ್ಲ. ಈತ ಹೇಳಲಿಲ್ಲ ಮೊದಲು. ಆಮೇಲೆ ಒಳಗೆ ಭಗವಂತನ ರೂಪ ಧ್ಯಾನ ಮಾಡ್ತಿತ್ತು ಆ ಮಗು. ಆ ರೂಪವನ್ನು ಮರೆಮಾಚಿಸಿದ. ಒಳಗಿದ್ದ ರೂಪ ಎಲ್ಲಿ ಹೋಯ್ತಲ್ಲ ಅಂದಾಗ ಕಣ್ಣು ತೆರಿಲೇಬೇಕಾಯಿತು. ಒಳಗೆ ಭಗವಂತನ ಧ್ಯಾನ ಮಾಡೋನಿಗೆ ರೂಪ ಎಲ್ಲಾದರೂ ಕಾಣೆಯಾದರೆ ಕಣ್ಣು ತೆಗಿತಾನೆ. ಬಹಿಸ್ಥಿತಂ ತದವಸ್ಥಂ ದದರ್ಶ, ಭಾಗವತ ಹೇಳ್ತಾರೆ. ಬಹಿಸ್ಥಿತಂ, ಹೊರಗಿದ್ದ ಭಗವಂತನ ಆ ಚಿನ್ಮಯವಾದ ರೂಪವನ್ನು ತದವಸ್ಥಂ ಹಿಂದೆ ತಾನು ವಾಸನಾಮಯವಾಗಿ ಕಲ್ಪಿಸಿಕೊಂಡ ಒಂದು ಪ್ರತೀಕೆ ಏನಿತ್ತೋ ಅದರಂತೆ ಅದೇ ಅಲ್ಲ, ನ ಪ್ರತೀಕೆ ನಹಿ ಸಹ, ಅದರಂತೆ ರೂಪ ಎದುರುಗಡೆ ಕಂಡ. ಭಾಳ ಆನಂದ ಆಯಿತು. ಏನೋ ಹೇಳಬೇಕು ಅಂತ ಆಸೆ, ಬಾಯಲ್ಲಿ ಮಾತು ಬರ್ತಾ ಇಲ್ಲ. ವಾಸುದೇವನ ಕೈಯಲ್ಲಿ ಶಂಖ ಇತ್ತು. ಶಂಖವನ್ನು ಅವನ ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ, ಧ್ರುವನ ಕಪೋಲಕ್ಕೆ. ಬ್ರಹ್ಮಮಯೇನ ಕಂಬುನಾಪಸ್ಪರ್ಶ ಬಾಲಂ ಹೃದಯ ಕಪೋಲೆ, ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಸ್ಪರ್ಶ ಆದ ಕೂಡಲೇ ಅವನ ಬಾಯಲ್ಲಿ ಧ್ವನಿ ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಧ್ರುವನ ಮುಖದಿಂದ ಬಂದ ಮಾತು. ಈ ಮಾತಿನಲ್ಲಿರುವ ಮರ್ಮ ಏನು? ಭಗವಂತ, ನೀನು ನನ್ನೊಳಗಿರುವ ಎಲ್ಲ ಇಂದ್ರಿಯಗಳನ್ನು ಪ್ರೇರೇಪಿಸುವವ, ಅಂಥ ಅನುಭವ ನನಗೆ ಕೊಟ್ಬಿಟ್ಟಿ ಅಂತಂತಾನೆ. ಬಾಯಲ್ಲಿ ಮಾತು ಬರೆದಿದ್ದಾಗ ಬ್ರಹ್ಮಮಯ ಶಂಖವನ್ನು ಸ್ಪರ್ಶ ಮಾಡಿಸಿದಾಗ ಶಂಖಸ್ಪರ್ಶದಿಂದ ಒಳಗಿರುವ ಇಂದ್ರಿಯಾಭಿಮಾನಿಗಳು ಎಚ್ಚೆತ್ತರಂತ. ಸಂಜೀವಯತಿ ಪ್ರಸುಪ್ತ, ಮಲಗಿದ್ರವರು ಹೇಗಿದ್ದರೂ ತಪಸ್ಸಿಗೆ ಕೂತಿದ್ದಾನಿವ, ನಮ್ಮದೇನು ಕೆಲಸ ಈಗ ಸದ್ಯದಲ್ಲಿ ಇರಲಿಕ್ಕಿಲ್ಲ, ಇನ್ನೊಂದು 1000 ವರ್ಷ ಆದಮೇಲೆ ವಾಪಸ್ ಬಂದ್ರಾಯಿತು ಅಂತ ಅವ್ರ ಪಾಪ. ನೋಡಿದರೆ 6 ತಿಂಗಳಿಗೆ ಭಗವಂತ ಬಂದುಬಿಟ್ಟ. ಬ್ರಹ್ಮಮಯ ಶಂಖ ಸ್ಪರ್ಶ ಆಯಿತು ಅಂದರೆ ದೇವರೇ ಅವರನ್ನು ಬಡಿದೆಬ್ಬಿಸಿದ್ದಂತೆ. ಹೇಳ್ರ ಅಂತ ಎಬ್ಬಿಸಿದ್ದಂತೆ. ಉಪನ್ಯಾಸ ಕೂತಾಗ ಒಮ್ಮೊಮ್ಮೆ ನಿದ್ದೆ ಬಂದಿರ್ತದೆ. ಮೊಬೈಲ್ ರಿಂಗ್ ಆದರೆ ಎಚ್ಚರ ಆಗ್ತದೆ ಅಷ್ಟೆ. ಇಲ್ಲದೆ ಇದ್ದರೆ ಆಚಾರ ಗಂಟೆ ಬಾರಿಸಿ ಮಂಗಳಾರತಿ ಮಾಡ್ತಾರೆ ಅನ್ನೋಂದಾಗ ಕೆಲವೊಮ್ಮೆ ಎಚ್ಚರ. ಬಡಿದೆಬ್ಬಿಸ್ಬೇಕು. ನಿದ್ರೆ ಬಂದಿದೆ ಅವನಿಗೆ, ಮಲಗಿಬಿಟ್ಟಿದ್ದಾನೆ ಅಂತ ದೇವರೇ ಅವರನ್ನು ಪ್ರೇರಣೆ ಮಾಡಿ ಎಬ್ಬಿಸಿದ. ಇದು ಧ್ರುವನ ಮುಖದಲ್ಲಿ ಬಂತು. ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ, ನನ್ನ ಯಾವ ಇಂದ್ರಿಯಗಳು ನನಗೆ ಅಂತ ನಾನು ಮಾಡಲಿಕ್ಕೆ ಹೊರಟ ಸ್ತೋತ್ರಕ್ಕೆ ಸಹಾಯ ಮಾಡ್ತಿರಲಿಲ್ಲ, ನೀನು ಯಾವಾಗ ಶಂಖಸ್ಪರ್ಶ ಮಾಡಿ ನೀನೇ ಒಳಗಿದ್ದು ಪ್ರೇರಣೆ ಮಾಡಿದಿ, ಎಲ್ಲ ಎದ್ವಲ್ಲ, ನನ್ನಂಥವನಿಂದಲೂ ಸ್ತೋತ್ರ ಮಾಡಿಸ್ಕೊಳ್ತೀಯಲ್ಲ ಶ್ರೀಹರಿ ವಾಸುದೇವ, ನಿನಗೊಂದು ನಮಸ್ಕಾರ, ನಿನಗೆ ನಮಸ್ಕಾರ ಅಂತಂದಂತ. ಇದರಿಂದ ತಿಳಿದ ಸಂದೇಶ ಏನು? ಇದೇ ರಹಸ್ಯ ನಮ್ಮ ಜೀವನದಲ್ಲಿ ನಾವು ಅಳಿಬೇಕಿವತ್ತು. ಅರಿಬೇಕಾದ ದೊಡ್ಡ ರಹಸ್ಯ ಏನು? ದೇಹ ದೇವರು ಕೊಟ್ಟದ್ದು, ಇಂದ್ರಿಯಗಳು ಭಗವದ್ ಅಧೀನ, ಇಂದ್ರಿಯದ ಒಳಗಿರುವ ತತ್ವಾಭಿಮಾನಿ ದೇವತೆಗಳು ಅವರು ಪರಮಾತ್ಮನ ಅಧೀನ, ಅವರು ನಮ್ಮಿಂದ ಮಾಡಿಸುವ ಕಾರ್ಯಗಳು ಸತ್ಕರ್ಮ ಅದೆಲ್ಲ ಅವರ ಅಧೀನ. ಇದೇ ರಹಸ್ಯವನ್ನೇ ತಿಳಿಸ್ಲಿಕ್ಕೆ ಭಾಗವತ ಹೊರಟದ್ದು. ಹಾಗಾಗಿ ಧ್ರುವನ ಚರಿತ್ರೆ ಶ್ರವಣ ಮಾಡುವಾಗ ಭಗವಂತ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರೇಪಕನಾಗಿ ಸರ್ವೋತ್ತಮನಾಗಿದ್ದಾನೆ ಅನ್ನೋ ಸಂದೇಶವನ್ನು ನೀಡುತ್ತದೆ. ಪ್ರಮಾಣ ಏನು? ಧ್ರುವನ ಪ್ರತ್ಯಕ್ಷ ಅನುಭವವೇ ಇದಕ್ಕೆ ಪ್ರಮಾಣ.
ಆಧಾರ ಸಹಿತವಾಗಿ, ದಾಖಲೆ ಸಹಿತವಾಗಿ ಭಗವಂತನ ಮಹಿಮೆಯನ್ನು ಹೇಳಿದ ಚರಿತ್ರೆ ಅದು ಧ್ರುವನ ಚರಿತ್ರೆ ಅಂತ ಸಂದೇಶವಾಗಿ ತಿಳ್ಕೊಂಡು. ಎರಡನೇ ಅಂಶ, ಧ್ರುವ 6 ತಿಂಗಳ ತಪಸ್ಸಿಗೆ ಭಗವಂತ ಮೆಚ್ಚಿಬಿಟ್ಟ. ಮೆಚ್ಚಿ ಏನು ಮಾಡ್ತಾನೆ, 36,000 ವರ್ಷ ಭೂಮಿಯನ್ನು ಆಳುವಂತಾನೆ. ಅದು ಆಳಿದ ಬಳಿಕ ಆಕಾಶದಲ್ಲಿ ಧ್ರುವಮಂಡಲ ಇವತ್ತಿಗೂ ಇದೆ. ಅದು ಶಿಂಶುಮಾರ ಮಂಡಲದ ಬಾಲದ ತುದಿಯಲ್ಲಿ ನೀನಿರು ಅಂತ ಅವನಿಗೆ ಸ್ಥಾನ ಕಲ್ಪಿಸಿದ ಅಂತ ಕಥೆ. ಭಾಗವತದಲ್ಲಿ ಈ ಮಾತು ಅಲ್ಲಲ್ಲಿ ಬರ್ತದೆ. ದೇವರು ಪ್ರಸನ್ನನಾದರೆ ದುರ್ಲಭ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಬದುಕು ದೇವರನ್ನು ಪ್ರಸನ್ನೀಕರಿಸಲಿಕ್ಕೆ ಆಗಬೇಕಂತ. ನಿನ್ನೆ ಆಡಿದ ಮಾತನ ಕಂಟಿನ್ಯೂಷನ್. ಭಗವಂತನನ್ನು ಪ್ರಸನ್ನೀಕರಿಸೋದೇ ಮನುಷ್ಯನ ಪ್ರಯತ್ನವಾಗಬೇಕೇ ಹೊರತು ದೇವರನ್ನು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕಲ್ಲ. ಸಾಕ್ಷಾತ್ಕಾರ ಏನಿದ್ರೂ ದೇವರೇ ಕೊಡಬೇಕು ಅಂತ. ನಿನ್ನೆ ಎಲ್ಲ ಉಪನ್ಯಾಸ ಆದಮೇಲೆ ಕೇಳಿದರು, ದೇವರನ್ನು ನಮ್ಮ ಪ್ರಯತ್ನದಿಂದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದರೆ ನಮ್ಮ ಪ್ರಯತ್ನ ಯಾಕೆ ಬೇಕಾಗಾದರೆ ಅಂತ. ಅದಕ್ಕೆ ಜಯತೀರ್ಥರು ಉತ್ತರ ಕೊಟ್ಟರು, ನ್ಯಾಯಸುಧಾ ವೇದಾಂತ ಹೇಳದೇ ಇದ್ದರೆ ನನಗೆ ಸಮಾಧಾನ ಇರಲ್ಲ. ಎಲ್ಲವನ್ನು ಈಗಲೇ ಹೇಳಿಬಿಡೋಣ ಅಂದರೆ ಕೇಳೋರ ಬುದ್ಧಿಯಲ್ಲಿ ಬೇಗ ಬೇಗ ಹೋಗಲ್ಲ. ವೇದಾಂತದ ರಹಸ್ಯ ಹೇಳದೇ ಇದ್ದರೆ ಭಾಗವತದ ವಿಷಯಗಳನ್ನು ಜಗತ್ತಿಗೆ ಮುಟ್ಟಿಸ್ತೇವೆ ಅಂದರೆ ಕಥೆ ಮಾತ್ರ ಆಗ್ತದೆ ಹೊರತು ತತ್ವ ಆಗಲ್ಲ. ಈ ಜವಾಬ್ದಾರಿಯನ್ನು ಹೊತ್ತು ನಾವು ಉಪನ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮನುಷ್ಯನ ಪ್ರಯತ್ನ ಭಗವಂತನ ಪ್ರಸಾದ ಸಂಪಾದನೆಗೆ ಮೀಸಲಾಗ್ತದೆ ಹೊರತು ಸಾಕ್ಷಾತ್ಕಾರಕ್ಕಲ್ಲ. ಸಾಕ್ಷಾತ್ಕಾರ ಏನಿದ್ರೂ ಭಗವಂತನ ಇಚ್ಛೆಗೆ ಅನುಗುಣವಾಗಿಯೇ ಸಿಗ್ತದೆ. ಇದು ನಿನ್ನೆ ಉಪನ್ಯಾಸದ ಮುಂದುವರೆದ ಪಾಯಿಂಟ್. ಹಾಗಾಗಿ ಮನುಷ್ಯ ತನ್ನೊಳಗೆ ತಾನು ಪ್ರಯತ್ನಪೂರ್ವಕವಾಗಿ ಸಂಪಾದನೆ ಮಾಡ್ತೇನೆ ಅಂತ ಹೊರಡಬೇಕಾದದ್ದು ಯಾವುದನ್ನು? ದೇವರ ಪ್ರಸಾದವನ್ನು, ಅನುಗ್ರಹವನ್ನು. ದೇವರ ಪ್ರಸಾದ ಅನುಗ್ರಹ ಅಂದರೆ ಏನದು? ದೇವರ ಇಚ್ಛೆ. ಆ ಇಚ್ಛೆಗೆ ಇನ್ನೊಂದು ಹೆಸರು ಪ್ರಸಾದ ಅಂತ. ಇಚ್ಛೆ ಯಾವಾಗಲೂ ನಮ್ಮ ವಿಷಯದಲ್ಲಿ ವ್ಯಕ್ತನೆ. ಆ ಅಭಿವ್ಯಕ್ತನೆ ಕಾಲದ ವ್ಯವಸ್ಥೆಗೆ ಅನುಗುಣ ಭಗವಂತ ಅದನ್ನು ವ್ಯಕ್ತಪಡಿಸ್ತಾನೆ. ನಿತ್ಯ ಆದ್ದರಿಂದ ಆ ರೀತಿಯಾಗಿ ಅದನ್ನು ತಿಳಿಸ್ತಾನೆ. ದೇವರ ಇಚ್ಛೆಯೂ ನಮ್ಮ ವಿಷಯದಲ್ಲಿ ನಿತ್ಯನೇ. ಏನು ಹೀಗಂದರೆ ಅಂತ. ಏನು ಹೀಗಂದರೆ ಅದಕ್ಕೆ ಜಯತೀರ್ಥರು ಅನುಸಂಧಾನ ಮಾಡಿಸ್ತಾರೆ. ಈ ಭಕ್ತನನ್ನು ಇಷ್ಟು ಸಮಯದ ನಂತರ ಇವನಿಂದಲೇ ಇಷ್ಟು ಸಾಧನೆಗಳನ್ನು ನಾನು ಮಾಡಿಸಿಸಿ ಆ ಸಾಧನೆಗೆ ಅನುಗುಣವಾಗಿಯೇ ಅವನನ್ನು ನಾನು ಅನುಗ್ರಹಿಸ್ತೇನೆ, ನನ್ನ ಸಾಕ್ಷಾತ್ಕಾರ ಕೊಡ್ತೇನೆ. ಇದೊಂದು ಸಿಸ್ಟಮ್ ಬಿಲ್ಟ್ ಆಗಿರ್ತದಂತೆ. ಈ ಭಕ್ತನನ್ನು ಈ ಕಾಲದಲ್ಲಿ ಇಷ್ಟರವರೆಗೂ ಅವನಿಂದಲೇ ನಾನು ಅವನೊಳಗಿದ್ದು ಅವನ ಯೋಗ್ಯತೆಗನುಗುಣ ಸಾಧನೆ ಮಾಡಿಸಿ ಅವನ ಲಿಂಗದೇಹಾದಿ ಭಂಗಗಳನ್ನು ಮಾಡಿಸಿ ಅವನಿಗೆ ನನ್ನ ಸಾಕ್ಷಾತ್ಕಾರವನ್ನು ಕೊಡ್ತೇನೆ. ಇದಕ್ಕೆ ಪ್ರಸಾದ ಅಂತ ಹೆಸರಂತೆ. ಇದಕ್ಕೆ ಇಚ್ಛಾ ಪ್ರಸಾದ ಇದರ ಹೆಸರಂತೆ. ಇದನ್ನು ಯಾರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ತನ್ನ ಪ್ರಯತ್ನವನ್ನು ಈಗ ಹೇಳಿದ ಏನು ಇಚ್ಛೆ ಇದೆ ಅದರ ಅಭಿವ್ಯಕ್ತಿಯಲ್ಲಿ ಮಾತ್ರ ಅವನ ಪಾತ್ರ ಇರ್ತದಂತೆ. ಅದಕ್ಕೆ ದೇವರು ಪ್ರಸನ್ನನಾಗಲಿ ಅನ್ನೋ ಭಾವ ಇಟ್ಟುಕೊಂಡು ನಿಮ್ಮೆಲ್ಲರ ಸಾಧನೆ ನಡೆದರೆ ಆ ದೇವರ ಪ್ರಸಾದದ ಅಪೇಕ್ಷೆ ಇರುವ ವ್ಯಕ್ತಿ ಮಾಡುವ ಪ್ರತಿ ಸಾಧನೆಗೆ ದೇವರು ಕೊಡೋ ಫಲ ಎಂಥದ್ದು ಗೊತ್ತೇ? ಅವನಿಗೆ ಬೇಕಾದದ್ದು ಬೇಡವಾದದ್ದು ಬೇಕಾದದ್ದು ಇಮ್ಮಡಿಯಾಗಿ ಅವನ ಹಿಂದಿಂದೆ ನದಿ ಸುರಿದಾಗ ಸುರಿಸ್ತಿರ್ತಾರಂತೆ. ಅದಕ್ಕೆ ದ್ಯುನದಿ ನಿವಹದಂದದಿ ಅಂತ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಈ ವ್ಯಕ್ತಿಯನ್ನು ಉದ್ದೇಶಿಸಿ ದ್ಯುನದಿ ನಿವಹದಂದದಿ, ಯಾರು ಭಗವಂತನನ್ನು ಪ್ರೀತಿಪಡಿಸ್ಲಿಕ್ಕಾಗೇ ತಮ್ಮ ಸಾಧನೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ಗಂಗಾ ಪ್ರವಾಹದಂತೆ ಅವರಿಗೆ ಸಂಪತ್ತು, ಪ್ರಸಿದ್ಧಿ, ವಸ್ತುಗಳು, ಭೋಗ್ಯಗಳು ಎಲ್ಲ ಸುರಿಲಿಕ್ಕೆ ಶುರು ಆಗ್ತಾವೆ. ಅವನಿಗೆ ಬೇಕೋ ಬೇಡೋ ಅದು ಆಮೇಲಿನ ಮಾತು.
ನನ್ನ ಇಚ್ಛೆ, ಯಾಕೆ ನನ್ನ ಭಕ್ತ ಅಲ್ವೇ, ಅವನಿಗೆ ಕೊರತೆ ಇರಬಾರ್ದು ಅಂತ ಕೊಡ್ತಿರ್ತಾರಂತ. ಇದು ಭಗವಂತನ ಮಹಿಮೆ. ಇದು ಗೋಪಾಲದಾಸರಲ್ಲಿ, ವಿಜಯದಾಸರಲ್ಲಿ, ಪುರಂದರದಾಸರಲ್ಲಿ ನಾವೆಲ್ಲ ನೋಡುವಂಥ ಅಂಶಗಳು ಅವರ ಕಥೆ ಕೇಳಿದಾಗ ಸ್ಪಷ್ಟ ಆಗ್ತದೆ. ಈ ಎಲ್ಲ ದಾಸರಲ್ಲಿ ಒಬ್ಬ ಮುಖ್ಯ ದಾಸ, ಅವನೇ ಧ್ರುವದಾಸ ಅಂತರ್ಥ. ಧ್ರುವ ಒಬ್ಬ ದಾಸ. ಅವನಿಗೆ ಹೀಗೆ ಬೋಧನೆ ಮಾಡಿ ಕಳಿಸಿದ್ಲಂತೆ ತಾಯಿ. ಎಷ್ಟು ದೊಡ್ಡ ಪಾತ್ರ ತಾಯಿ ಇದು. ಹೀಗೆ ಬೋಧನೆ ಮಾಡಿ ಕಳಿಸಿದ್ರಂತೆ ನಾರದರು. ಹಾಗಾಗಿ ನಾರದರಂಥ ಗುರುಗಳನ್ನು, ಸುನೀತಿಯಂಥ ತಾಯಿಯನ್ನು ಚೆನ್ನಾಗಿ ಆಶ್ರಯಿಸಿದ ಧ್ರುವನಿಗೆ ಸಂಕಲ್ಪ ಶುದ್ಧಿ ಹಿಡಿದ ಕಾರ್ಯದಲ್ಲಿ ಸ್ಥಿರತೆ ಉಂಟಾಯಿತು. ಅದೇ ಅವನಿಗೆ ಅದೇ ತಿಂಗಳಿನಲ್ಲಿ ಭಗವಂತ ಪ್ರಸನ್ನನಾಗಲಿಕ್ಕೆ ಕಾರಣವಾಯಿತು ಅನ್ನೋ ಚರಿತ್ರೆಯನ್ನು ಭಾಗವತ ನಮಗೆಲ್ಲ ಸ್ಫೂರ್ತಿದಾಯಕವಾಗಿ ಹೇಳುವಂಥ ಕಥೆ. ಹೀಗೆ ನಾವು ಧ್ರುವನ ಚರಿತ್ರೆಯನ್ನು ಅನುಸಂಧಾನ ಮಾಡಬೇಕು. 5ನೇ ಸ್ಕಂಧದಲ್ಲಿ ಮತ್ತೊಂದು ಚರಿತ್ರೆ, ಪ್ರಿಯವ್ರತ ಅಂತ ರಾಜ. ಆ ರಾಜ ಈ ವಿವಾಹ ಮಾಡಿಕೊಂಡು ಮಕ್ಕಳನ್ನು ಪಡೆದು ರಾಜ್ಯದ ಭಾರವನ್ನು ತಲೆ ಮೇಲೆ ಹೊತ್ತು ಪ್ರಜೆಗಳ ರಕ್ಷಣೆ ಮಾಡ್ತಾ ಕುಳಿತುಕೊಂಡ್ರೆ ದೇವರನ್ನು ಪ್ರೀತಿಸೋದು ಯಾವಾಗ, ಪ್ರಸನ್ನೀಕರಿಸೋದು ಯಾವಾಗ ಅಂತ ಯೋಚನೆ ಮಾಡಿದ. ಮನುಷ್ಯನಿಗೆ ಈ ಯೋಚನೆ ಆಗಾಗ ಬಂದೇ ಬರ್ತದೆ. ಎಷ್ಟು ಪುರಾಣದಲ್ಲಿ ಹೇಳ್ತೀರಿ ಆಚಾರ್ಯ, ನೀವು ಹೇಳೋಷ್ಟೆಲ್ಲ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಮ್ಮ ಯಜಮಾನರು ಬೈತಾರೆ ಅಂತ ಹೆಂಡತಿ ಹೇಳ್ತಾಳೆ, ನಮ್ಮ ಮನೆಯವಳು ಬೈತಾಳೆ ಅಂತ ಪುರುಷರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಇದು ತುಂಬ ಇದೆ. ನಿಮ್ಮದು ಬಹಳ ವಾಸ್ಟ್ ಸಬ್ಜೆಕ್ಟು, ನಮಗಿದನ್ನೆಲ್ಲ ಮಾಡಲಿಕ್ಕಾಗಲ್ಲ, ನಾವೇನಿದ್ರು ಬೇರೆಯೇ ದಾರಿಯಲ್ಲಿರೋರು. ಈ ಥರದ ಸಮಸ್ಯೆ ಹಿಂದಿನವ್ರಿಗೆ ಬಂದಿರಲಿಲ್ವ? ಹಾಗಾದರೆ ಅದಕ್ಕೆ ವೇದವ್ಯಾಸರು ಒಬ್ಬ ವ್ಯಕ್ತಿಯನ್ನು ನಮ್ಮ ಮುಂದೆ ಇಡ್ತಾರೆ. ನೋಡ್ರಿ, ಅವನು ಹೇಗೆ ಬ್ಯಾಲೆನ್ಸ್ ಮಾಡ್ದ ಅಂತ. ನಮ್ಮ ಬದುಕು ಹಾಗೂ ನಮ್ಮ ಆತ್ಮೋದ್ಧಾರಕ್ಕೆ ನಾವು ಮಾಡಿಕೊಳ್ಬೇಕಾದ ಸಾಧನ, ಇವೆರಡರಲ್ಲಿಯೂ ಬ್ಯಾಲೆನ್ಸ್ ಮುಖ್ಯ ಅನ್ನೋದನ್ನು ಪ್ರಿಯವ್ರತನ ಚರಿತ್ರೆಯಿಂದ ನಮಗೆ ಸಂದೇಶವಾಗಿ ಕೊಡ್ತದೆ ಭಾಗವತ. ಪ್ರಿಯವ್ರತ ನಾರದರ ಬಾಯಿಂದ ಉಪದೇಶ ಚೆನ್ನಾಗಿ ಕೇಳಿದ್ದ. ಅವನಿಗೆ ಒಂದು ಮುಖ ಅರ್ಥ ಆಗಿತ್ತು, ಇನ್ನೊಂದು ಮುಖ ಅರ್ಥ ಆಗಿರಲಿಲ್ಲ. ಹಾಗಾಗಿ ಅವನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದ. ಅವನು ಕನ್ಫ್ಯೂಸ್ ಆಗಿದ್ನೋ ಬಿಟ್ಟಿದ್ನೋ ಅದು ಆಮೇಲೆ ನೋಡೋಣ. ನಾವಂತೂ ಚೆನ್ನಾಗಾಗಿದ್ದೇವೆ ಅಂತ ಗೊತ್ತು ವೇದವ್ಯಾಸರಿಗೆ. ಅದಕ್ಕೆ ಒಂದು ಪರ್ಸ್ನಾಲಿಟಿಯನ್ನು ಮುಂದಿಡ್ತಾರೆ ಅಷ್ಟೆ, ಸಮ್ ಪರ್ಸನ್, ಪ್ರಿಯವ್ರತ ಅಂತ. ಆತ ವಾದ ಮಾಡಿದ. ಬ್ರಹ್ಮದೇವರೇ ಬರಬೇಕಾಯ್ತು ಕೊನೆಗೆ. ಸ್ವಯಂಭುವ ಮನುವಿನ ಮಾತು ಕೇಳಲಿಲ್ಲ. ನಾರದರ ಮಾತನ್ನು ಅರ್ಥೈಸ್ಕೊಂಡ, ಸರಿಯಾಗಿ ತಾತ್ಪರ್ಯ ತಿಳಿದಿರಲಿಲ್ಲ. ಕಾಡಿಗೆ ಹೋದ, ಸನ್ಯಾಸಿ ಆಗ್ತೇನೆ ಅಂತ. ಬರವಲ್ಲ, ಮನೆಗೆ ಬರ್ತಿಲ್ಲ. ಸ್ವಯಂಭುವ ಮನು ಅಂತಾನೆ, ಬಾರೋ ಮನೆಗೆ. ಮನೆಗೆ ಬರಲ್ಲ ಅಂತ ಕೂತ್ಕೊಂಡ್ಬಿಟ್ಟು. ಏನು ಮಾಡ್ತೀರಿ? ಸ್ವಯಂಭುವ ಮನು ಬ್ರಹ್ಮದೇವರಿಗೆ ದೂರು ಕೊಟ್ಟ, ನಿಮ್ಮ ಮೊಮ್ಮಗ ಮನೆಗೆ ಬರ್ತಾ ಇಲ್ಲ, ಪ್ರಜಾ ಸಂತತಿ ಅಭಿವೃದ್ಧಿ ಆಗ್ತಾ ಇಲ್ಲ, ರಾಜ್ಯದ ಭಾರ ನಡೆಸ್ಕೊಳ್ತಾ ಇಲ್ಲ, ಎಲ್ಲ ಅವನಿಗೆ ಬಂದ ಕಾಣ್ತಿದ್ದಾನೆ. ನಿಮಗೆ ನಿಮ್ಮ ಮೊಮ್ಮಗನ ಜವಾಬ್ದಾರಿ ಇದ್ದರೆ ನೀವೇ ನೋಡ್ಕೊಳ್ರಿ ಅಂತಂದಂತೆ. ಹಂಸವಾಹನರಾಗಿ ಬ್ರಹ್ಮದೇವರು ಕೊನೆಗೆ ಕೆಳಗಿಳಿದು ಬಂದ್ರಂತೆ. ಬ್ರಹ್ಮದೇವರೇ ಕೆಳಗಿಳಿದು ಬಂದು, ಏನು ಪ್ರಿಯವ್ರತ, ಏನು ನಿಂದಿದು, ನಿನಗೆ ಸನ್ಯಾಸಿ ಆಗಬೇಕು ಅಂತ ಅನಿಸಿದೆ ಅಂತಿದ್ದಿ, ಗೃಹಸ್ಥನಾದರೆ ನಿನ್ನ ಸಾಧನೆಗೆ ತೊಡಕೇನಾಗ್ತದೆ ಹೇಳು ಅಂತ ಶುರು ಮಾಡಿದ್ರಂತೆ. ನೋಡ್ರಿ, ಅವ್ರ ಮಾತಿನಲ್ಲಿ ಸನ್ಯಾಸವನ್ನು, ಗಾರ್ಹಸ್ಥ್ಯವನ್ನು ಒಂದನ್ನು ಕಡಿಮೆ ಮಾಡಿ ಒಂದನ್ನು ಹೆಚ್ಚುಗೊಳಿಸುವ ಉದ್ದೇಶ ಇಲ್ಲ. ಭಾಗವತದ ಮಾತು ಮನುಷ್ಯನ ಮೇಲೆ ಎಷ್ಟು ಪರಿಣಾಮಕಾರಿ, ಅದನ್ನು ಅರ್ಥೈಸಿಕೊಳ್ಳುವ ಮುಖ ಏನು ಅಂತನ್ನೋದನ್ನು ಹೇಳಿಕೊಡ್ತಾರೆ ಹಿರಿಯರು. ಮನುಷ್ಯನಿಗೆ ಧರ್ಮ ಯಾವುದು ಅನ್ನೋದು ನಿರ್ಣಯ ಮಾಡೋದು ಹೇಗೆ? ಅದು ಐಚ್ಛಿಕನ? ಇವತ್ತದೇ ಪ್ರಶ್ನೆ. ನನಗಿದು ಇಚ್ಛೆ ಬಂದಿದೆ, ನಾ ಇದನ್ನು ತೊಗೊಳ್ತೀನಿ. ಇನ್ನೊಂದು 4 ದಿವಸ ಆದಮೇಲೆ ಅದು ಯಾಕೋ ಸ್ವಲ್ಪ ಸಮಸ್ಯೆ ಕಾಣಿಸ್ಲಿಕ್ಕೆ ಶುರು ಆಯಿತು. ಅದು ಯಾಕೋ ಬೇಡ ಅನ್ನಿಸ್ತು, ಇನ್ನೊಂದೊಂದು ತೊಗೊಳ್ತೀನಿ. ಮಾರ್ಕೆಟ್ನಲ್ಲಿರೋ ವ್ಯಾಪಾರ ಮಾಡಿದಾಗ ಮಾಡಲಿಕ್ಕೆ ಶುರು ಮಾಡಿದೆ. ಇದನ್ನು ಮೊಬೈಲ್ ಫೋನ್ ಇರೋದು, ಇದು ಒಳ್ಳೆ ಕಂಪ್ನಿ ಅನ್ನೋದು, ಅದು ತೊಗೊಳ್ಳೋದು, ಅದು ಸರಿ ಆಗ್ತಿಲ್ಲ ಅಂತ ಇನ್ನೊಂದು ತೊಗೊಳ್ಳೋದು. ಮನುಷ್ಯ ಧರ್ಮದ ವಿಷಯದಲ್ಲಿ ಯಾವತ್ತೂ ಕೂಡ ಈ ಥರ ಐಚ್ಛಿಕವಾಗಿ ತನ್ನನ್ನು ತಾನು
ಯೋಚನೆನೇ ಮಾಡಬಾರ್ದು ಅಂತಾರೆ ಬ್ರಹ್ಮದೇವರು. ಮತ್ತೇನು ಹಾಗಾದರೆ ವಿಷ್ಣುನಾ ವಿಹಿತೋ ಯಸ್ಯ ಯಸ್ಯ ಯಾರಿಗೆ ವಿಷ್ಣುನಾ ವಿಹಿತ ಧರ್ಮ ತಸ್ಯ ಭಗವಂತ ಅವನ ವಯಸ್ಸಿಗೆ, ಅವನು ಬಂದ ಕುಲಕ್ಕೆ, ಅವನು ಇರುವ ವರ್ಣಕ್ಕೆ ಅನುಗುಣವಾಗಿ ಆ ಕಾಲಕ್ಕೆ ಒಂದು ವ್ಯವಸ್ಥಿತವಾದ ಧರ್ಮವನ್ನು ವಿಧಾನ ಮಾಡಿರ್ತಾನಂತ. ಅವ ಅದನ್ನು ಪೂರ್ಣ ಮಾಡಿಯೇ ಮತ್ತೊಂದಕ್ಕೆ ಹೋಗ್ಬೇಕಂತ. ಅದನ್ನು ಅವನ ಗುರುಗಳು ತಿಳಿಸ್ತಾ ಇರ್ತಾರೆ ಅವನಿಗೆ. ಅದಕ್ಕೆ ಗುರುಗಳನ್ನು ಆಶ್ರಯಿಸಬೇಕು. ಅದು ಬೇಡ, ಈಗ ಅದಕ್ಕೆ ಹೋಗ್ಬಿಡ್ತೇನೆ, ಅದು ಆಯಿತು ಅಂದಮೇಲೆ ಅದು ಬೇಡ, ಅಲ್ಲೇನೋ ಸಮಸ್ಯೆ ಕಾಣಿಸಿದ್ಕೊಳ್ಳಿ ಇದಕ್ಕೆ ಬಂದುಬಿಡ್ತೇನೆ ಅಂತಿಲ್ಲ ಅಂತಾರೆ ಬ್ರಹ್ಮದೇವರು. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ಧರ್ಮ ಅಂದರೆ ಏನು ಅಂತ ಪರಿಭಾಷೆಯನ್ನು. ವರ್ಣಕ್ಕೆ ಆಶ್ರಮಕ್ಕೆ ಸಂಬಂಧಪಟ್ಟ ಧರ್ಮಗಳನ್ನು ಭಗವಂತನೇ ನಿಗದಿಪಡಿಸಿದ್ದಾನೆ ನಮಗೆಲ್ಲ. ಆ ವರ್ಣದಲ್ಲಿ ನಾವು ಬಂದ ಮೇಲೆ ಆ ವರ್ಣಕ್ಕೆ ಅನುಗುಣವಾದ ಧರ್ಮವನ್ನು ಬದಲಾಯಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ಆಶ್ರಮವನ್ನು ನಾವು ಸ್ವೀಕರಿಸಿ ಅದನ್ನು ಪಾಲನೆ ಮಾಡಬೇಕಾದ ಅರ್ಹತೆ ಇದ್ದಾಗ ಅದನ್ನು ಬಿಟ್ಟು ಮತ್ತೊಂದು ಆಶ್ರಮದ ಧರ್ಮವನ್ನು ಮಾಡ್ತೇನೆ ಅಂದರೆ ಆವಾಗ ಅವಕಾಶ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡು ಪ್ರಿಯವ್ರತ. ಮುಂದೆ ಆತ ಸನ್ಯಾಸಿ ಆದ. ಆಗ ಸನ್ಯಾಸ ಆಗ್ತೇನೆ ಅಂತ ಹೊರಟಿದ್ನಲ್ಲ, ಬ್ರಹ್ಮದೇವರು ಬಂದು ತಡಿಲಿಲ್ಲ ಅವನನ್ನು. ಭಾಗವತದಲ್ಲೇ ಬರ್ತದೆ. ಈಗ ಸನ್ಯಾಸಿ ಆಗ್ತೇನೆ ಅಂದಾಗ ಈಗ ತಡೆದರಂತೆ. ಎರಡೂ ಭಾಗವತದಲ್ಲೇ ಬರ್ತದೆ. ನಮಗೆ ಕೊಡೋ ತಿಳುವಳಿಕೆ ಏನು ಹಾಗಾದರೆ, ನಿನ್ನಿಂದ ಭೂಮಿಯಲ್ಲಿ ನೀನು ಬರುವಾಗಲೇ ಇಷ್ಟು ಕೆಲಸಗಳಾಗಬೇಕು ಅಂತ ದೇವರು ನಿಗದಿಪಡಿಸಿರ್ತಾನೆ. ಅದು ನಿನಗೆ ಕಷ್ಟನೋ ನಷ್ಟನೋ ಅನ್ನೋದು ಮಹತ್ವ ಅಲ್ಲ. ಅದನ್ನು ನಿನಗೆ ಧರ್ಮ, ದೇವರ ಪೂಜೆ ಅಂತ ಮಾಡಲೇಬೇಕು ಅಂತಂತ ನೋಡಿ. ಧರ್ಮ, ಕರ್ತವ್ಯ, ವೃತ್ತಿ ಎಲ್ಲವನ್ನೂ ಸೇರಿಸಿಯೇ ಶಾಸ್ತ್ರಗಳು ನಮ್ಮ ಬಗ್ಗೆ ದೃಷ್ಟಿಯನ್ನು ಹರಿಸ್ತದೆ. ನಾವು ಅದನ್ನು ಯೋಚಿಸದೇ ಇರಬಾರ್ದು. ಅದು ಚೆನ್ನಾಗಿ ಹೇಳ್ತಾರೆ ಪ್ರಿಯವ್ರತನ ಕಾಲದಲ್ಲಿ. ಮನುಷ್ಯ ಯಾವ ವೃತ್ತಿಯನ್ನು, ಯಾವ ಧರ್ಮವನ್ನು ಅವನ ಆಚರಣೆಗೆ ತಂದುಕೊಳ್ಬೇಕು, ಯಾವುದನ್ನು ಮಾಡೋಣದ್ರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಂಥ ಶತ್ರುಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆಯೋ ಅದನ್ನು ಅವನು ಮಾಡಲೇಬೇಕು. ಅದನ್ನು ಗೆಲ್ಲದೆ ಇನ್ನೇನೋ ಮಾಡ್ತಾನೆ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ. ನೀನು ಕಾಡಿಗೆ ಬಂದು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಬಿಟ್ಟು ವೇಷದಿಂದ ಸನ್ಯಾಸಿ ಆಗ್ತಿ ಅಷ್ಟೇ. ಆದರೆ ನಿನ್ನ ಮನಸ್ಸಿನೊಳಗೆ ಕಾಮಕ್ರೋಧಾದಿ ಶತ್ರುಗಳು ಸೇರಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾರೆ. ಇಲ್ಲ ಸನ್ಯಾಸಿ ಆಗಿ ಅದನ್ನು ಗೆಲ್ತೇನೆ ಅಂತ ಅನ್ನೋದಾದರೆ ಗೃಹಸ್ಥಾಶ್ರಮನಾದರೆ ಸಮಸ್ಯೆ ಏನು ಅಂತ ಕೇಳ್ತಾರೆ. ಗೃಹಸ್ಥಾಶ್ರಮ ಅಂತಾದರೂ ಕಾಮಕ್ರೋಧಗಳನ್ನು ಗೆಲ್ಲಲೇಬೇಕಾ? ಸನ್ಯಾಸಿ ಅಂತ ಆಗಲಿಕ್ಕೆ ಹೇಳಿದ್ದು ಕಾಮಕ್ರೋಧಗಳನ್ನು ಗೆಲ್ಲಲಿಕ್ಕೆ ಹೇಳಿದ್ದ. ಹಾಗಾದರೆ ಗೃಹಸ್ಥನಾಗಿ ಕಾಮಕ್ರೋಧಗಳನ್ನು ಗೆಲ್ಲಲಿಕ್ಕಾಗಲ್ಲ ಅಂತ ಯಾಕಂತ ಕೇಳ್ತಾರೆ ಬ್ರಹ್ಮದೇವರು. ನೋಡಿ, ಎಲ್ಲ ಆಶ್ರಮ ಧರ್ಮಗಳ ಸಾರ ಏನು ಹಾಗಾದರೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ನಿಗ್ರಹಿಸಿಕೊಳ್ಳೋದು. ಅದರಲ್ಲಿ ತಾನೇ ಎಲ್ಲ ಆಶ್ರಮ ಧರ್ಮಗಳ ನಿಜವಾದ ಸಾರ ಇರೋದು. ಆಶ್ರಮ ಧರ್ಮದ ಹೆಸರಿನಲ್ಲಿ ವೇಷ ಮಾತ್ರ ಆಶ್ರಮ ಧರ್ಮದ್ದು, ಒಳಗೆ ಕಾಮಕ್ರೋಧಗಳನ್ನೆಲ್ಲ ಇಟ್ಟುಕೊಂಡ್ರೆ ಆಶ್ರಮ ಧರ್ಮದ ಲಾಭ ಏನಪ್ಪ? ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಇದು ಭಾಗವತದ ಬ್ರಹ್ಮದೇವರ ಮಾತು. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ. ಎಷ್ಟು ತತ್ವ ಇದೆ. ಇಂದ್ರಿಯಗಳನ್ನು ಚೆನ್ನಾಗಿ ನಿಯಂತ್ರಣದಲ್ಲಿಟ್ಟುಕೊಂಡ ವ್ಯಕ್ತಿ ಯಾವ ಆಶ್ರಮ ಸ್ವೀಕಾರ ಮಾಡಿದರೂ ಕೂಡ ಅದು ಸಾರ್ಥಕ ಅಂತ ಆಗ್ತದೆ. ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳಿಕ್ಕಾಗದವ ಮನೆ ಬಿಟ್ಟೆ, ವಿವಾಹ ಮಾಡಿಕೊಳ್ಳದೆ ಇದ್ದೆ, ಮಕ್ಕಳನ್ನು ಬಿಟ್ಟು ಹೋಗಿಬಿಟ್ಟೆ ಅಂದ ಮಾತ್ರಕ್ಕೆ ಸಾಧನೆ ಆಗಲ್ಲ ಅಂತ. ಈ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಟ್ಟರು. ಇದರದ್ದು ಸಾರ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕಾಯ್ತು. ಸ್ತ್ರೀ ಆಗಲಿ ಪುರುಷರಾಗಲಿ ತಮ್ಮ ಬದುಕಿನಲ್ಲಿ ತಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು
ಶತ್ರುಗಳನ್ನು ಎತ್ತರದಲ್ಲಿ ನಿಂತು ಕೆಳಗಡೆಯಲ್ಲಿ ಅವರನ್ನು ಗೆಲ್ಲಿಕ್ಕೆ ಶುರು ಮಾಡಬೇಕಂತ. ವಿಷ್ಣು ತೀರ್ಥರು ಅಂತ ಅರಣ್ಯಕಾಚಾರ್ಯರು ಹೇಳ್ತಾರೆ ಸಾರೋದ್ಧಾರದಲ್ಲಿ. ದುರ್ಗಾಶ್ರಿತ, ಎತ್ತರದಲ್ಲಿ ನಿಂತ್ಕೊಂಡವನಿಗೆ ಕೆಳಗಿರೋ ಶತ್ರುಗಳ ಜೊತೆ ಯುದ್ಧ ಮಾಡಿದರೆ ಅವರನ್ನು ಗೆಲ್ಲೋದು ಸುಲಭ ಆಗ್ತದಂತ. ನಾವು ಕೆಳಗೆ ನಿಂತು ಅವರೂ ಕೆಳಗೆ ನಿಂತು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದಾಗ ಅವರು ನಮ್ಮನ್ನೇ ಸೋಲಿಸಿಬಿಡ್ತಾರಂತ. ಹಾಗಾಗಿ ಅವರು ದುರ್ಗಾಶ್ರಿತ ಅಂತಾರೆ. ದುರ್ಗಾಶ್ರಿತ ಅಂದರೆ ಭಗವಂತನ ಪಾದಗಳು ಬಹಳ ಎತ್ತರ ಇದೆ ಅಂತೆ. ನಾವು ಅದನ್ನು ಗಟ್ಟಿ ಇಟ್ಕೊಂಡು ಅಲ್ಲೇ ರತರಾಗಿ ಅದನ್ನೇ ಧ್ಯಾನ ಮಾಡಿ ಎತ್ತರದಲ್ಲಿ ನಿಂತುಕೊಂಡ್ರೆ ಕಾಮ ಕ್ರೋಧಗಳೆಲ್ಲ ಕೆಳಗೆ ಶುರು ಮಾಡ್ತಾವೆ, ಕೆಳಗೆ ಕಳಿಸ್ಲಿಕ್ಕೆ ಶುರು ಮಾಡ್ತಾವೆ. ಕೈಯಲ್ಲಿ ಜ್ಞಾನದ ಖಡ್ಗ ಹಿಡ್ಕೊಂಡ್ರೆ ಖಡ್ಗ ಇದೆ ಅಂದಾಗಲೇ ಅರ್ಧ ಕಾಮಕ್ರೋಧಾದಿ ಕಳ್ಳರಿಗೆ ಹೆದರಿಕೆ ಶುರು ಆಗಿರ್ತದಂತೆ. ಖಡ್ಗ ಇದೆ, ಯಾಕೆ ಸುಮ್ಮನೆ ಬೇಕು ಯುದ್ಧ ಜೊತೆಗೆ ಯುದ್ಧ ಅಂತ. ನೋಡಿ, ಗೃಹಸ್ಥಾಶ್ರಮಿಗಳಾಗಿಯೂ ಕೂಡ ಕಾಮಕ್ರೋಧಗಳೆಂಬ ಕಳ್ಳರ ಜೊತೆಗೆ ಭಗವಂತನ ಪಾದ ಅನ್ನೋ ಎತ್ತರದ ಸ್ಥಾನವನ್ನು ಆಶ್ರಯಿಸಿ ಜ್ಞಾನದ ಖಡ್ಗವನ್ನು ಹಿಡಿದುಕೊಂಡು ಅವರೊಟ್ಟಿಗೆ ದಿನಾ ನೀನು ಯುದ್ಧ ಮಾಡಲೇಬೇಕು. ಇದನ್ನೇ ಬ್ಯಾಲೆನ್ಸ್ ಅಂತ ನಾನು ಹೆಸರಿಟ್ಟೆ. ವೃತ್ತಿಯನ್ನು ಮಾಡು, ಇವತ್ತಿನ ಕಾಲಕ್ಕೆ, ದೇಶಕ್ಕೆ, ಇವತ್ತಿನ ಸಮಯಕ್ಕೆ ಅನುಗುಣವಾದಂಥ ವೃತ್ತಿಯನ್ನು ಅವಲಂಬಿಸು. ಯಾವುದೋ ಒಂದು ವೃತ್ತಿ ಅವಲಂಬಿಸಿದ ವೃತ್ತಿಯ ಜೊತೆಯಲ್ಲಿ ಭಾಗವತ ಧರ್ಮವನ್ನು ರೂಢಿಸ್ಕೊ. ಭಾಗವತ ಧರ್ಮ ಅಂದರೆ ನಿನ್ನಿಂದ ಬೇರ್ಪಟ್ಟದ್ದಲ್ಲ, ನಿನಗದು ಬಹಳ ಹತ್ತಿರದ ಧರ್ಮ. ಅದು ಮೊಬೈಲ್ ಅಳವಡಿಸ್ಕೊಂಡು ಹಾಗಷ್ಟೇ, ಬಹಳ ಸುಲಭ. ಅದು ಮೊದಲೆಲ್ಲ ಕೀಪ್ಯಾಡ್ ಮೊಬೈಲ್ ಅಳವಡಿಸ್ಕೊಂಡ್ವಿ, ಬರ್ತಾ ಸ್ಮಾರ್ಟ್ ಆದ್ವಿಯೋ ಇಲ್ವೋ ಅಂತ ಕೇಳ್ತೀವಿ. ವೆರಿ ಸ್ಮಾರ್ಟಾ? ಮತ್ತು ಇವಾಗ ನಾವೆಲ್ಲ ನಮಗೆ ಈ ಕೀಪ್ಯಾಡ್ ಕೊಟ್ಟರೆ ಯೂಸ್ ಮಾಡಲಿಕ್ಕೆ ಬರಲ್ಲ. ಅದೊಂದು ರೀತಿ ಹಿಂಗಿತ್ತಲ್ಲ, ಅದೇನೋ ಹೀಗೆ ಹೊತ್ತು ನಂಬರ್ ಎಲ್ಲ. ಈಗ ಅದು ಕೊಟ್ಟರೆ ಯಾರಿಗೂ ಯೂಸ್ ಮಾಡಲಿಕ್ಕೆ ಬರಲ್ಲ ಈಗ, ಯಾಕಂದರೆ ಭಾಳ ಸ್ಮಾರ್ಟ್ ಆದ್ವಿ. ಈಗ ಎಷ್ಟು ಬದಲಾವಣೆಗಳು ಒಂದು ಮೊಬೈಲ್ ಸೆಟ್ನಲ್ಲಿ ಬಂದಾಗ ಎಷ್ಟು ಬೇಗ ಗ್ರಾಸ್ಪ್ ಮಾಡಿ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೇವೆ. ಹಾಗೆ ಮನುಷ್ಯ ಯಾವುದೋ ಒಂದು ವೃತ್ತಿ, ದೇಶ, ಕಾಲ, ಉಚಿತ ಧರ್ಮ, ಕಾರ್ಯ ಸಕ್ತರು ಅಂತಾರೆ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಭೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೇ ಫಲವಿದು ಬಾಳ್ದುದಕ್ಕೆ ನಿತ್ಯ ಶುಭಕುತಿಯೊಳಚ್ಯುತ ನರ್ಚಿಸಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಜಗನ್ನಾಥದಾಸರು. ನಿನಗೆ ಉಚಿತವಾದ ಕರ್ಮವನ್ನು ನಿನ್ನ ಬೆಂಬಿಡದೆ ನಿನ್ನ ಹಿಂದೆ ಇರ್ತದಲ್ಲ, ಅದನ್ನು ನೀನು ಮಾಡಲಿಕ್ಕೆ ಶುರು ಮಾಡು. ಇಷ್ಟನ್ನು ಹೇಳಬೇಕು ಜಗತ್ತಿಗೆ, ಇದನ್ನು ಬೋಧನೆ ಮಾಡಬೇಕು ಅಂತದೆ ಭಾಗವತ. ಕೆಲವ್ರು ಏನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅಂದರೆ, ಏನಾದರೂ ಮಾಡಿ ನಿಮ್ಮನ್ನು ಇದರೊಳಗೆ ತರಬೇಕಲ್ಲ ಅಂತ ಬಹಳ ಸಾಹಸ ಮಾಡಿ ಪಾಪದ ಭಯ ಹುಟ್ಟಿಸ್ಲಿಕ್ಕೆ ಶುರು ಮಾಡಿದ್ರು. ನೀನು ಮಹಾಪಾಪಿ, ನಿನ್ನ ಸರ್ವ ಪಾಪಗಳು ಅಷ್ಟು ಭಯ ಹುಟ್ಟಿಸ್ಬೇಡ, ಅದು ಭಯೋತ್ಪಾದನೆ ಆಗ್ತದೆ. ಆಮೇಲೆ ಭಾಗವತಕ್ಕೂ ಬರಲ್ಲ, ಧರ್ಮದ ಹಾದಿಯಲ್ಲೂ ಬರಲ್ಲ. ಬ್ಯಾಡ ಬಿಡೋ ಮಾರಯ್ಯ, ನಾನು ನೋಡಿದ್ರೆ ಪಾಪಿಷ್ಟ ಅಂತಾರೆ ಇವರು, ಅವ್ರಿಗೆ ಯಾಕೆ ಬೇಕು ಪಾಪ ಅಂಥೇಳಿ. ಪಾಪದ ಭಯ ಹುಟ್ಟಿಸಿದ್ರೆ ಮನುಷ್ಯ ದಾರಿಗೆ ಬರ್ತಾನೆ ಅಂತ ಯಾವ ಮೂರ್ಖ ಹೇಳದ ನಿಮಗೆ? ಭಾಗವತದಲ್ಲಿ ಪಾಪದ ಭಯ ಹುಟ್ಟಿಸಲಿಲ್ಲ. ಬಹಳ ಸೂಕ್ಷ್ಮ ಭಾಗವತ. ಒಬ್ಬೊಬ್ಬ ಮನುಷ್ಯನ ಮನಸ್ಸಿನ ಸೆನ್ಸ್ ಆಫ್ ಹ್ಯೂಮರ್ ಅಂತ ಅದಕ್ಕೆ ಕರಿತೇವೆ ಇವತ್ತು. ಅದನ್ನು ಅರ್ಥೈಸಿಕೊಂಡು ಒಬ್ಬೊಬ್ಬ ವ್ಯಕ್ತಿ, ಭಾಳ ಕೆಳಗಿಳುವ ವ್ಯಕ್ತಿಯನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಭಾಗವತ ಪ್ರಯತ್ನ ಮಾಡ್ತದೆ. ಎಷ್ಟು ಅದ್ಭುತ! ಅದಕ್ಕೆ ಹೇಳ್ತಾರೆ, ಏನು ಕಷ್ಟ ಇಲ್ಲಪ್ಪ, ನೀನು ವೃತ್ತಿಯನ್ನು ಅವಲಂಬಿಸಿದ್ದನ್ನು ನಿಂದಿಸೋದು ಬೇಡ. ಈಗ ಆಯಿತು ಕಲಿಯುಗ, ನಮ್ಮ ಬಾಸ್ ಏನಾಗಿದ್ದಾನೋ ಏನೋ, ಅಯ್ಯಯ್ಯೋ ಅದು ಭಾಳ ಯಾವುದು ಸಮಸ್ಯೆ ಇಲ್ಲ ಅನ್ಕೋ. ಸಮಸ್ಯೆ ಅದ ಅಂದರೆ ಭಾಳ ಇರ್ತದೆ, ಇಲ್ಲ ಅಂತಂದರೆ ಸರಳವಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತದೆ. ನೋಡಿ, ಪ್ರಿಯವ್ರತನಂಥ ಒಬ್ಬ ವ್ಯಕ್ತಿ ಸ್ವಯಂಭೂ ಮನುವಿನ ಶ್ರೀಮಂತನ ಮಗನಾಗಿ ಎಲ್ಲ ಅಧಿಕಾರ ಅವನಿಗೆ ವಹಿಸ್ಕೊಡ್ತೇನೆ ಅಂದರು. ಬೇಡ ಬೇಡ ಅಂತ ಕೂತವನನ್ನು ಬ್ರಹ್ಮದೇವರ ಉಪದೇಶದ ಮಾತು ಅವನ ಮೇಲೆ ಪರಿಣಾಮ ಆಯಿತು. ಮನೆಗೆ ಬಂದ, ಅಪ್ಪ ನೀ ಯಾರನ್ನು ಹೇಳ್ತಿ ಹೇಳು, ಮದುವೆ ಮಾಡ್ಕೋತೀನಿ ಅಂತಂದ.
ಮದುವೆ ಮಾಡಿಕೊಂಡ, ಮಕ್ಕಳನ್ನು ಪಡೆದ. ಅವ ಮಕ್ಕಳನ್ನು ಪಡೆದದ್ರಿಂದಲೇ ಇಡೀ ಖಂಡಗಳು ಎಲ್ಲ ಅವನ ಮಕ್ಕಳ ಅಧೀನದಲ್ಲಿ ಆಳ್ವಿಕೆ ನಡೀತು. ಅಗ್ನಿದ್ರನಿಂದ ಆರಂಭ ಮಾಡಿ ಅವನಿಂದಲೇ ಎಲ್ಲ ಖಂಡಗಳು ನಿರ್ಮಾಣ ಆಯ್ತಂತೆ. ನೋಡಿ, ಹೀಗೊಂದು ಮುಂದಾಲೋಚನೆಯಲ್ಲಿ ಬ್ರಹ್ಮದೇವರು ಪ್ರಿಯವೃತನಿಗೆ ಕೊಟ್ಟ ಸಂದೇಶ ಇವತ್ತು ನಮಗೆ ನಮ್ಮ ಅರ್ಹತೆಗೆ ಅನುಗುಣ ನಾವು ಮಾಡಬೇಕಾದದ್ದನ್ನು ನಮ್ಮ ಗುರುಗಳಿಂದಲೇ ನಾವು ತಿಳಿದು ನಮ್ಮ ಆಲೋಚನೆಯನ್ನು ಸ್ವಲ್ಪ ವಿಸ್ತಾರ ಮಾಡಿ ನಾವು ನಮ್ಮ ಹೆಜ್ಜೆಯನ್ನು ಇಡಬೇಕು ಅಂತನ್ನೋದನ್ನು ಭಾಗವತ 5ನೇ ಸ್ಕಂದದಲ್ಲಿ ನಮಗೆ ಕೊಡುವ ಸಂದೇಶ ಅಂತ ತಿಳಿಬೇಕು. 6ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಭಗವಂತನ ನಾಮಸ್ಮರಣೆ ನಿರಂತರ ನಮ್ಮಿಂದ ನಡೀಲಿ ಅಂತಂತದ್ದು. ಅದಕ್ಕೆ ಅನುಗುಣ ಪರೀಕ್ಷಿತ್ ರಾಜ ಪ್ರಶ್ನೆ, ನರಕಗಳನ್ನು ಬಹಳ ವರ್ಣನೆ ಮಾಡಿದಾಗ ಸ್ವಲ್ಪ ಭಯ ಆಗ್ತದೆ. ಭಯ ಆದಾಗ ಪ್ರಶ್ನೆ ಕೇಳಿದ, ಇಷ್ಟು ನರಕನ? ಅರೇ ಏನು ನರಕ ಹೇಳಿದ್ರಿ ನೀವು, ಪರಿಹಾರಕ್ಕೇನು ಉಪಾಯನೇ ಇಲ್ವಾ ಹೇಗೆ ಅಂದ. ಇಷ್ಟೆಲ್ಲ ನರಕಕ್ಕೆ ಬೇರೆ ಬೇರೆ ಪರಿಹಾರ ಹೇಳಿದ್ರು ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ, ಒಂದೇ ಪರಿಹಾರ ಬೇಕು ಅಂತಿದ್ದಾನೆ ಪರೀಕ್ಷಿತ್ ರಾಜ. ಅದಕ್ಕೆ ಅವರು ಒಂದೇ ಪರಿಹಾರ ಹೇಳಿದರು, ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಒಂದೇ ಪರಿಹಾರ. ಯಾವುದು? ಭಗವಂತನ ನಾಮಸ್ಮರಣೆ ಅಂತ. ಬಿಟ್ಟಿಗಳ ನೆವದಿಂದಾಗಲಿ ಪೊಟ್ಟೆಗೋಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ. ಜಗನ್ನಾಥದಾಸರು ಹೇಳ್ತಾರೆ, ಎಂಥ ಅದ್ಭುತವಾದ ಮಾತು. ಭಗವಂತನ ನಾಮ ನಮ್ಮೆಲ್ಲರನ್ನು ಎಲ್ಲ ರೀತಿಯಿಂದಲೂ ಕ್ಷೇಮವಾಗಿಡ್ತದೆ. ನಾಮ ಒಂದಿದ್ರೆ ಸಾಕು. ನೀನೂ ಬೇಡ, ನಿನ್ನ ಹಂಗೂ ಬೇಡ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತಂದ್ರೆ ದಾಸರೇ. ನೋಡಿ, ನಿಮ್ಮೆಲ್ಲರ ಬದಲಾವಣೆ ನಾಮದ ಜೊತೆಗೆ ಆಗ್ತದೆ, ನಾಮದಿಂದಲೇ ಆಗ್ತದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವೈಕುಂಠ ನಾಮಗ್ರಹಣಂ ಅಶೇಷಾಗ ಹರಂ ವಿದುಹು. ಅನುಭವಿಸುವ ಕಷ್ಟಗಳ ಹಿಂದೆ ಪಾಪಗಳಿದ್ದೇ ಇದ್ದಾವೆ. ಅದನ್ನು ಯಾರೂ ಕೂಡ ಅಲ್ಲಗಳೆಯಲಿಕ್ಕಿಲ್ಲ. ಕಾರಣ ಇಲ್ಲದೆ ಕಾರ್ಯ ಇದೆ ಅಂತ ಯಾವ ಮೂರ್ಖ ಹೇಳ್ತಾನೆ. ಅನುಭವಿಸ್ತಿದ್ದೇವೆ ಅಂದಾಗಲೇ ಊಹಿಸ್ಬೋದಂತೆ ನಮ್ಮ ಹಿಂದೆ ಪಾಪಗಳಿದ್ದಾವೆ. ಪಾಪ ಇದೆ ಅಂತ ಮನುಷ್ಯ ಭಯಪಟ್ಟರೆ ಹೇಗೆ? ಭಯಪಡಬೇಡ, ಪರಿಹಾರಕ್ಕೆ ಉಪಾಯ ಇದೆ. ಮನುಷ್ಯನನ್ನು ಎತ್ತಲಿಕ್ಕೆ, ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪಾಯ ಏನು? ದೇವರ ನಾಮ. ಯಾರೋ ಕೇಳಿದರು, ನಾವು ಆಫೀಸಿಗೆ ಹೋಗುವಾಗ ತುಂಬ ಸೂಟು ಬೂಟು ಎಲ್ಲ ಹಾಕ್ಕೊಂಡು ಹೋಗಬೇಕು, ನೀವು ನಾಮ ಯಾವಾಗಲೂ ಹೇಳು ಅಂತ ಒತ್ತಾಯ ಮಾಡಿದ್ರಿ, ನಾಮ ಮೈಲಿಗೆ ಆಗಿಬಿಟ್ರೆ ಅವರಿಗೆ ತಾವು ಹಾಕ್ಕೊಂಡು ಹೋಗೋ ಡ್ರೆಸ್ ಎಲ್ಲ ಮೈಲಿಗೆ ಅಂತ ಭಾವನೆ. ನಾವು ಹೇಳಿದಾಗ ಮೈಲಿಗೆ ಆಗಿಬಿಡ್ತದೆ. ನಾನು ಹೇಳಿದೆ, ಸೂಟು ಬೂಟು ಪವಿತ್ರ ಆಗ್ತದೆ, ನಾಮ ಹೇಳಿಬಿಡ್ರಿ ಅಂತ ಹೇಳಿದೆ. ನಾಮವನ್ನು ಮೈಲಿಗೆ ಮಾಡುವಷ್ಟು ಶಕ್ತಿ ನಿಮ್ಮ ಸೂಟ್ನಲ್ಲಿ ಇಲ್ಲ, ಬೂಟ್ನಲ್ಲಿ ಇಲ್ಲಪ್ಪ. ನೋಡಿ, ಮನುಷ್ಯನಿಗೆ ಭ್ರಮೆ ಹೇಗೆ ಹುಟ್ಟುತ್ತಾ ಇದೆ. ಯಾವುದರಿಂದ ಮಡಿ ಆಗ್ತೇನೆ, ಯಾವುದರಿಂದ ಮೈಲಿಗೆ ಆಗ್ತೇನೆ ಅಂತನ್ನೋ ವಿವೇಕ ಅವನಿಗೆ ತಪ್ಪಾಗಿದೆ. ಹೀಗಾಗಿ ಗ್ಯಾಪ್ ಬೀಳ್ತಿದೆ, ಮನೆಗಳಲ್ಲಿ ಗ್ಯಾಪ್ ಬೀಳ್ತಿದೆ, ಜನ್ರೇಷನ್ ಗ್ಯಾಪ್ ಬೀಳ್ತಿದೆ. ತಂದೆಯ ಭಾವ ಬೇರೆ ಆಯಿತು, ಮಗನ ಭಾವಗಳು ಬೇರೆ ಆಗ್ತಾ ಇದೆ. ಅತ್ತೆ ಭಾವ ಬೇರೆ, ಸೊಸೆ ಭಾವ ಬೇರೆ ಆಯಿತು, ಜನ್ರೇಷನ್ ಗ್ಯಾಪ್ ಬೀಳ್ತದೆ. ಅದು ಮತ್ತಷ್ಟು ಸಂಸ್ಕಾರ ಕಡಿಮೆ ಆಗಲಿಕ್ಕೆ ಶುರು. ಅದರಿಂದ ಮೊಮ್ಮಕ್ಕಳಿಗೆ ಜನ್ರೇಷನ್ ಗ್ಯಾಪ್ ಬೀಳ್ತದೆ, ಅವರಿಗೆ ಮತ್ತೆ ಸಂಸ್ಕಾರ ಕಡಿಮೆ ಆಗಲಿಕ್ಕೆ ಶುರು ಆಯಿತು. ಯಾರ ಬಾಯಲ್ಲೂ ಹರಿನಾಮ ಇಲ್ಲ, ದೇವರ ನಾಮಗಳಿಲ್ಲ ಅಂತಾಯಿತು. ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಸಿನಿಮಾ ಹಾಡು ಮಾತ್ರ ಎಲ್ಲರ ಬಾಯಲ್ಲಿ ಬರೋ ಹಾಗೆ ಆಗ್ಬಿಡ್ತು. ಆಮೇಲೆ ಅದ್ರ ಬಗ್ಗೆ ಸ್ಪರ್ಧೆಗಳಾಯಿತು, ಅದಕ್ಕೆ ತಕ್ಕಂತೆ ಬಹುಮಾನಗಳಾಯಿತು. ಸಾಧನೆ ಅಂದರೆ ಇದೇ ಅಂತ ಮೀಸಲು ಅಂತ ಕೊಟ್ಟಿಸ್ಕೊಂಡ್ರು. ಎಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾನೆ ನನ್ನ ಮೊಮ್ಮಗ ಅಂತ ಇವರು ಅಂದರು. ಭ್ರಮ ಹುಟ್ಟಿಸ್ತು, ಜಗತ್ತು ಭ್ರಮ ಹುಟ್ಟಿಸ್ತು. ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕೊಡುವ ಪ್ರಶಸ್ತಿ, ಅರ್ಥಾತ್ ಕೈಯಲ್ಲಿ ಒಂದು ಮೂಮೆಂಟು, ಇದೆಲ್ಲ ನಮ್ಮ ಜೀವನದಲ್ಲಿ ಸಾಧನೆ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಧ್ರುವನಿಗೆ ದೇವತೆಗಳು ಕೊಟ್ಟ ಮೊಮೆಂಟು
ಧ್ರುವನಿಗೆ ವಾಸುದೇವ ಕೊಟ್ಟಂಥ ಪ್ರಶಸ್ತಿ ನಮಗೆ ದೂರ ಆಗಲಿಕ್ಕೆ ಶುರು ಆಯಿತು. ಪ್ರಹ್ಲಾದನಿಗೆ ಲಕ್ಷ್ಮೀ ನರಸಿಂಹ ಕೊಟ್ಟ ಪ್ರಶಸ್ತಿ ನಮಗೆ ಮರೆಮಾಚಲಿಕ್ಕೆ ಶುರು ಆಯಿತು. ಅಕ್ರೂರನಿಗೆ ಕೃಷ್ಣ ಕೊಡುವ ಸನ್ಮಾನ, ಕೃಷ್ಣನ ಬಿಗಿದಪ್ಪಿಗೆ ನಮಗೆ ಗೊತ್ತಿಲ್ಲ ಅಂತಾಯಿತು. ನಮಗೆ ಸಿನಿಮಾ ಆ್ಯಕ್ಟ್ರು ಏನಾದರೂ ಕೈ ಕುಲುಕಿಬಿಟ್ರು, ಅವರೇ ಇವನಿಗೆ ಕೈ ಕುಲುಕಿಬಿಟ್ರು ಅಂತ ಭ್ರಮ ಹುಟ್ಟಿಸ್ಲಿಕ್ಕೆ ಶುರು ಮಾಡಿ. ಇದಾ ಸಾಧನೆ, ಇದಾ ಅಚೀವ್ಮೆಂಟ್, ಇದಾ ಸಕ್ಸಸ್, ಇದಾ ನಮ್ಮ ಜೀವನದಲ್ಲಿ ಕೊನೆ. ಈ ಜನ್ರೇಷನ್ ಗ್ಯಾಪ್ ಬಿದ್ದುಕೊಂಡು ಸಂಸ್ಕಾರ ವಿಹೀನರಾದರೆ ಏನರ್ಥ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ ನಮ್ಮನ್ನು ನಾವು. ಅದಕ್ಕೆ ಅಂದೇ ಹೇಳಿದರು, ಎಲ್ಲರನ್ನು ಒಂದು ನೆಟ್ವರ್ಕಿನ ಅಧೀನದಲ್ಲಿ ಕೆಳಗಡೆ ತರುವ ಒಂದು ಶಕ್ತಿ ಇದೆ, ಅದು ಭಗವಂತನ ನಾಮ ಅಂತಂದ್ರೆ. ಇದಕ್ಕೆ ಮಡಿಯೋ ಮೈಲಿಗೆಯೋ ವೇಷವೋ ಭೂಷವೋ ಭಾಷೆಯೋ ತೊಡಕು ಹಾಕಬೇಡಿ. ಮೊದಲು ಒಳಗೆ ಬನ್ನಿರಿ. ತಿಳುವಳಿಕೆ ಆಮೇಲೆ, ಬೇರ್ಪಡಿಸೋದು ಆಮೇಲೆ, ಮೊದಲು ಒಳಗೆ ಬಾ. ಅದಕ್ಕೆ ನಾಮ ಅನ್ನೋ ಒಂದು ವೈಫೈ ಎಲ್ಲ ಕಡೆ ಕನೆಕ್ಟ್ ಆಯಿತು ಅಂತಂದರೆ ತಾನಾಗೆ ಎಲ್ಲರ ಒಳಗಡೆ ತಮ್ಮ ವ್ಯಕ್ತಿತ್ವ ಡಿಸ್ಪ್ಲೇ ಮಾಡಲಿಕ್ಕೆ ಶುರು ಮಾಡ್ತಾನೆ ಭಗವಂತ. ನಾಮ ಶುರು ಮಾಡಿ, ನಾಮ ಹೇಳಲಿಕ್ಕೆ ಶುರು ಮಾಡಿದರೆ ಸಾಕು, ಭಕ್ತಿಯಿಂದ ತಾನಾಗೆ ಎಲ್ಲ ಬದಲಾವಣೆ ಆಗಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ಒಂದು ಕಥೆ ಹೇಳಿದರು ವೇದವ್ಯಾಸರು, ಅದೇ ಅಜಾಮಿಳ ಉಪಾಖ್ಯಾನ, ಬಹಳ ಪ್ರಸಿದ್ಧವಾದದ್ದು. ಅಜಾಮಿಳನ ಹುಟ್ಟಿದಬ್ಬ ಎಂದು ಆಚಾರ್ಯ ಅಂತ ಕೇಳಬೇಡ್ರಿ. ವೇದವ್ಯಾಸರಿಗೆ ಅವನು ಹುಟ್ಟಿದ ದಿನಾಂಕ ಬರೆದಿಟ್ಟು ಅವನದು ಶಿಲಾಶಾಸನ ಬರೆಯೋ ಉದ್ದೇಶ ಅವರಿಗೆ ಇರಲಿಲ್ಲ. ಆಮೇಲೆ ಅವನೇನೋ ಒಂದು ಮನೆ ಕಟ್ಟಿಸಿದ ಅಂಥೇಳಿ, ಆ ಮನೆ ಎಲ್ಲಿದೆ ಹೇಳ್ರಿ, ನಾವು ನೋಡಿ ಬರ್ತೀವಿ, ಅವಶ್ಯಕತೆ ಇಲ್ಲ. ಅಜಾಮಿಳ ಅನ್ನೋ ವ್ಯಕ್ತಿಯ ಪರಿಚಯ ಮಾಡಿಸಿದ ಉದ್ದೇಶ ವ್ಯಕ್ತಿಯ ಹಿಂದಿರುವ ಅವನ ಬದಲಾವಣೆಯನ್ನು ತಿಳಿದು ಅದಕ್ಕೆ ಕಾರಣವಾದ ನಾಮರತರಾಗಲಿ ಅನ್ನೋದಷ್ಟೇ ಉದ್ದೇಶ ವೇದವ್ಯಾಸರಿಗೆ. ಪುರಾಣಗಳಲ್ಲಿ ಬರೋ ಕಥೆಗಳ ವ್ಯಕ್ತಿಗಳನ್ನು ಹಿಂಜಲಿಕ್ಕೆ ಹೋಗಬಾರ್ದು, ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ಪುರಾಣದ ಇದು ಒಂದು ಬಹಳ ಮಹತ್ತರವಾದ ಸಂದೇಶ. ಕಾರ್ತೀಕ ಮಾಸ ಮಹಾತ್ಮೆಯನ್ನು ಹೇಳ್ತಾ ವೇದವ್ಯಾಸರು ಒಂದು ಚರಿತ್ರೆ ಹೇಳ್ತಾರೆ. ಒಂದು ಇಲಿ ಎಣ್ಣೆ ಬೇಕು ಅಂತ ಆಸೆ, ಎಲ್ಲಿ ಅಂತ ನೋಡ್ತಾ ಬಂತು. ಒಬ್ಬರ ಮನೆ ಮುಂದೆ ದೀಪ ಹಚ್ಚಿಟ್ಟಿದ್ರು. ಕಾರ್ತೀಕ ಮಾಸ, ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿಟ್ಟಿದ್ದಾರೆ. ದೀಪ ಹಚ್ಚಿದಾಗ ಕೆಲವೊಮ್ಮೆ ದೀಪದ ಬತ್ತಿ ಕೆಳಗಿಳಿಲಿಕ್ಕೆ ಶುರು ಆಗ್ತದೆ. ಎಣ್ಣೆ ಒಳಗಿದೆ, ಇದಕ್ಕೆ ಎಣ್ಣೆ ಕುಡಿಯೋ ಆಸೆ. ಬತ್ತಿ ಕೆಳಗಿಳಿತಾ ಇದೆ. ಕುಡಿಯೋ ರಭಸದಲ್ಲಿ ಆಗಾಗ ತಲೆ ಎತ್ತಿತ್ತಂತೆ. ಚೊಂಚಿನಿಂದ ಸ್ವಲ್ಪ ದೀಪದ ಬತ್ತಿ ಮೇಲೆ ಏಳ್ತಿತ್ತಂತೆ. ಅಂತೂ ದೀಪದ ಬತ್ತಿ ಮೇಲೂ ಏಳ್ತಿತ್ತು, ಎಣ್ಣೆ ಕುಡಿಯೋಷ್ಟು ಕುಡಿತಿತ್ತು. ಅದು ಇನ್ನೆಲ್ಲೋ ಹೋಯಿತು ಕುಡಿದು. ಹೀಗೆ ಕೆಲವು ದಿನ ಮಾಡಿತ್ತು. ಕೊನೆಗೆ ಆ ಇಲಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಯಿತು ಅಂತ ಕಥೆ ಹೇಳಿ. ಈಗ ನಾವೆಲ್ಲ ಇಲಿಯಾಗಿ ಹುಟ್ಟೋಣವ ಹೆಂಗೆ? ಯಾಕಂದರೆ ನಮಗೆಲ್ಲ ಬತ್ತಿ ಮೇಲೆ ಎತ್ತುವ ಕೆಲಸ ಆಗಬೇಕಲ್ಲ. ಬತ್ತಿ ಹಚ್ಚೋ ಕೆಲಸ ಮಾಡ್ತೀವಿ, ಬೇಕಂದರೆ ಮೇಲೆ ಎತ್ತೋ ಕೆಲಸ. ಪುರಾಣದ ಕಥೆಯನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಮನುಷ್ಯನಿಗೆ ಏನು ಉಪಯೋಗಕ್ಕೆ ಬರಲ್ಲ. ಯಾವುದೋ ಒಂದು ಪಕ್ಷಿ ಅದೇ ಥರದ ಬತ್ತಿ ಹಚ್ಚಿದ್ದನ್ನು ತನ್ನ ಚೊಂಚಿನಲ್ಲಿ ಹಿಡಿದು ಎತ್ಕೊಂಡು ಆಕಾಶಕ್ಕೆ ಹೋಗಿಬಿಡ್ತಂತೆ. ಆಕಾಶಕ್ಕೆ ಹೋದಾಗ ಅದು ಇನ್ನೆಲ್ಲೋ ಹಾರ್ತಾ ಚೊಂಚಿನಲ್ಲಿ ಇದ್ದದ್ದು ಜಾರಿ ಕೆಳಗೆ ಬಿತ್ತು. ಕೆಳಗಡೆ ದೊಡ್ಡ ಹುಲ್ಲಿನ ಪೆಂಡೆ ಇತ್ತಂತೆ. ಹುಲ್ಲಿನ ಪೆಂಡೆಗೆಲ್ಲ ಬೆಂಕಿ, ಹುಲ್ಲು ಬಹಳ ಇದ್ದದ್ದಕ್ಕೆ ಭಾರಿ ಬೆಂಕಿ. ಆಕಾಶದ ಎತ್ತರ, ಮುಗಿಲತ್ರ ಜ್ವಾಲೆ ಚಾಚಿತು. ಯಾವ ಪಕ್ಷಿ ಅದನ್ನು ಹಾಕಿತ್ತೋ ಅದು ಅದೇ ಬೆಂಕಿಯಲ್ಲೇ ಭಸ್ಮ ಆಗಿ ಹೋಯಿತು. ಕೊನೆಗೆ ಅದು ಎಲ್ಲಿ ಸಿಕ್ತು ಅಂದರೆ ಸ್ವರ್ಗದಲ್ಲಿ ಹೋಗಿತ್ತು. ಈಗ ಯಾರ ಮನೆ ಬೆಂಕಿ ಹಚ್ಚಬೇಕು ಹೇಳಿ? ಯಾಕೆಂದರೆ ಬೆಂಕಿ ಹಚ್ಚಿದ್ದಕ್ಕೆ ತಾನೇ ಪಕ್ಷಿ ಸ್ವರ್ಗಕ್ಕೆ ಹೋಗಿದ್ದು. ಆಕಾಶ ದೀಪ ಅಂತ ಹೆಸರು ಅದಕ್ಕೆ. ಕಾರ್ತೀಕ ಮಾಸದಲ್ಲಿ ಯಮದೀಪ, ಆಕಾಶ ದೀಪ, ಈ ದೀಪಗಳ ವಿಶೇಷತೆಯನ್ನು ಹೇಳ್ತಾ ಈಗೂ ಒಂದು ಕಥೆಯನ್ನು ವೇದವ್ಯಾಸರು ಹೇಳ್ತಾರೆ. ನಿಜ, ಆದರೆ ಕಥೆಗೆ ತಾತ್ಪರ್ಯಲ್ಲಿ ದೀಪ ಬೆಳಗಿಸ್ಬೇಕು, ಬೆಳಕು ಚೆಲ್ಲಬೇಕು ಅನ್ನೋದ್ರಲ್ಲಿ ತಾತ್ಪರ್ಯವೇ ಹೊರತು ಮನೆಗೆ ಬೆಂಕಿ ಹಚ್ಚಬೇಕು, ಹುಲ್ಲಿಗೆ ಬೆಂಕಿ ಹಚ್ಚಬೇಕು ಅಂತ ಅಲ್ಲ ತಾನೇ.
ಅಜಾಮಿಳನ ಕಥೆ. ಮಾಡಬಾರ್ದ ಪಾಪಗಳನ್ನು ಮಾಡಿದ, ಹೋಗಬಾರ್ದ ಕಡೆ ಹೋಗಿದ್ದ, ಕುಡಿಬಾರ್ದದನ್ನು ಕುಡಿದಿದ್ದ, ತಿನ್ನಬಾರ್ದದನ್ನು ತಿಂದಿದ್ದ. ಇಷ್ಟೆಲ್ಲ ಮಾಡಿದ ಪಾಪಿಷ್ಠನಾದಂಥ ಅಜಾಮಿಳನಿಗೂ ನಾರಾಯಣ ಅನ್ನುವಂಥ ನಾಮ ಯಮಪಾಶದಿಂದ ದೂರ ಮಾಡ್ತು ಅಂತ ಹೇಳುವಾಗ ಯಾವ ಆ್ಯಂಗಲ್ನಲ್ಲಿ ಕಥೆಯನ್ನು ನೋಡೋಣ? ಇನ್ಮೇಲಿಂದ ನಾವು ಮಾಡಬಾರ್ದದನ್ನು ಮಾಡಿದರೂ ಪರವಾಗಿಲ್ಲ, ನಾರಾಯಣನ ನಾಮ ಇದೆಯಲ್ಲ ಅಂತ ಹಂಗೆ ಧೋರಣೆ ತಾಳೋಣವೋ, ಅಥವಾ ಮಾಡಿಬಿಟ್ಟಿದ್ದೇವಲ್ಲ ಇಷ್ಟೆಲ್ಲ ಅಪರಾಧ, ಪರಿಹಾರಕ್ಕೆ ದೇವರ ನಾಮ ಒಂದೇ ಪ್ರಾಯಶ್ಚಿತ್ತ ಅಂತ ಅದನ್ನು ಅವಲಂಬಿಸೋಣವೋ? ಮುಂದೆಂದು ಯಮಪಾಶಕ್ಕೆ ಗುರಿ ಆಗಬಾರ್ದಪ್ಪ, ನಾವು ಕೂಡ ಹಿಂದೆ ಜಾಗೃತರಾಗಿ ನಾರಾಯಣನ ನಾಮ ಗಟ್ಟಿ ಹಿಡಿಯೋಣ ಅಂತ ಹೋಗಬೇಕು ಅಂತ ತಾತ್ಪರ್ಯನೋ, ಯಾವುದು ತಾತ್ಪರ್ಯ ಅಂತ ನಾವು ನಿರ್ಧರಿಸ್ಕೊಳ್ಬೇಕು. ಇದು 6ನೇ ಸ್ಕಂದದ ಸಂದೇಶ ಅಂತ ತಿಳಿಸ್ತಾ ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.